ಅಭಯವಿತ್ತು ಶಂಕರ ಬೇರೆ ಬೇರಿನ್ನೋ ಮೈದೋರಿ ಕಾಡುವ ಬಾಧಿ ನೂರು ಸಾಸಿರ ಕೋಟಿ ಉಂಟು ಶಂಕರ ಮೀರಲರಿಯದವ ನನಗೆ ನೀನೆ ತೊಲಗಿಸಿ ಸುಖದ ಸೂರೆಗೋಡು ಗುರು ಶಂಭುಲಿಂಗಂ ನೋಡು ನೀಯನ್ನ ಪರಿಭವದ ಬಾಧೆಯನು ಕೃಪೆ ಮಾಡು ವೇಗದೊಳು ಅಭಯವಿತ್ತು ಶಂಕರ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 17 ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದು ನಿಗಮೋಕ್ತಿ. ಉತ್ತಮೋತ್ತಮ ಸಾಧಕನಿಗೆ ಇಷ್ಟೇ ಸಾಕು ಉಪದೇಶ. ಏನು ಇಷ್ಟೊಂದು ಪೂರ್ತಿ ನಿಜಗುಣರ ಗ್ರಂಥವೇ ಬೇಕಾಗಿಲ್ಲ. ಉತ್ತಮೋತ್ತಮನಿಗೆ ಒಂದೇ ಒಂದು ಗುರುವಿನ ಅವ್ರ ಹತ್ರ ಬಂದು ಅವ್ರು ನೀನೇ ಆ ಬ್ರಹ್ಮವಸ್ತಿಂದ ಕ್ಷಣ ಮಾತ್ರದಲ್ಲೇ ಆತ್ಮಜ್ಞಾನ. ಬಾಲ್ಬ್ರಂಟನ್ ಬಂದ್ರು, ತುಳಸಿದಾಸರಿಗಾಗ್ಲಿ, ವಾಲ್ಮೀಕಿ ಮಹರ್ಷಿಗಳಿಗಾಗ್ಲಿ, ಅಂಗುಲಿಮಾಲ ಆಗ್ಲಿ, ಎಲ್ಲರಿಗೂ ಒಂದೊಂದೇ ವಾಕ್ಯಗಳು, ಒಂದೊಂದೇ ಮಾತುಗಳು. ಉತ್ತಮೋತ್ತಮರು ಆಗಲೇ ಹಿಂದಿನ ಜನ್ಮದ ಸುಕೃತ ಇಂಧನ ಗುರಿತ ಕ್ಷಯವಾಯಿತ್ತು, ಅಂಧಾಭವದ ಸುಕೃತ ಮೊದಗಿತ್ತು, ಬಂದಿತ್ತು. ಆ ರೀತಿ ಪುಣ್ಯ ಬಂದಿದೆ. ಆ ಗುರುವಿನ ಅವರ ದರ್ಶನ ಆಗ್ಬೇಕಾಗಿರತ್ತಷ್ಟೇನೆ. ಅವರಲ್ಲಾಗ್ಲೇ ಎಲ್ಲವೂ ಪರಿಪಕ್ವ ಆಗಿರುವಂತಹ ಹೃದಯ. ಅಂತವರಿಗೆ ಈ ಅರಿವು ನೀನೇ ಆ ಬ್ರಹ್ಮಾವಸ್ಥೆ ಇಷ್ಟೇ ಸಾಕು ಉಪದೇಶ. ನಮಗೆ ಯಾಕೆ ಅಂದ್ರೆ ತುಂಬಾ ಅಜ್ಞಾನ ಜಾಸ್ತಿ, ನಮಗ್ ಗೊತ್ತಿಲ್ಲ ಅಂತ ಅಲ್ಲ. ಯಾರಿಗೆ ನಿಜಗುಣರ ಗ್ರಂಥ ನಾವ್ ಎಷ್ಟು ವರ್ಷದಿಂದ ಕೇಳಿಲ್ಲ? 20 ವರ್ಷ 30 ವರ್ಷ ಆಗ್ಲೇ 20-25 ವರ್ಷ ನಾವೇ ಕೇಳಕ್. ಇಷ್ಟು ಕೇಳಿದ್ರು ನಾವ್ ಅದನ್ನ ಅರ್ಥ ಮಾಡ್ಬೋದು, ಅದನ್ನ ಹೇಳ್ಬೋದು ಸ್ಪಷ್ಟವಾಗಿ. ಅದ್ರದ ಏನು ಚಿಹ್ನೆ ಅದನ್ನೆಲ್ಲ ಹೇಗೆ ಬಿಡಿಸಿ ಬಿಡಿಸಿ ಎಲ್ಲವನ್ನು ಹೇಳ್ಬೋದು, ಅದ್ರ ಬಗ್ಗೆ ಎಲ್ಲವನ್ನು. ಆದ್ರೆ ಅನುಭವ ಬರೋದಿಲ್ಲ. ಅನುಭವ ಒಂದು ಸ್ವಲ್ಪನೂ ನಮಗೆ ದೇಹ ನಾನಲ್ಲ ಅನ್ನುವ ಅನುಭವ ಬರ್ಬೇಕಾಗಿದೆ. ನಾನ್ ಆತ್ಮವಸ್ತು ಅನುಭವ ಬರ್ಬೇಕಾಗಿದೆ. ಏನಾಗುತ್ತೆ, ಈ ಮನಸ್ಸು ಈ ಬುದ್ಧಿ ಇದೆಯಲ್ಲ, ಇದು ದಾರಿ ತಪ್ಪಿಸುತ್ತೆ ತುಂಬಾ. ಸಾಧಕನಿಗೆ ದಾರಿ ತಪ್ಪಿಸೋದೆ ಈ ಅಹಂಕಾರ. ನಾನು ಅಂತ ಏನ್ ಸಾಧನೆ ಮಾಡಕ್ ಹೊರಟಿದ್ದೀನಿ, ಆತ್ಮವಸ್ತುವನ್ನ ನಾನ್ ಪಡಿಬೇಕಂತಿದ್ದೀನಲ್ಲ, ಈ ನಾನೇ ನನಗ್ ದಾರಿ ತಪ್ಪಿಸ್ತಿರತ್ತೆ. ನಾನ್ ತಿಳ್ಕೊಂಡಿರುವ ಜ್ಞಾನ, ನಾನೇನು ಅಧ್ಯಯನ ಮಾಡಿರ್ತೀನಿ, ನಾನ್ ಏನ್ ಸಾಧನೆ ಮಾಡಿರ್ತೀನಿ, ಅದ್ರ ಬಗ್ಗೆ ಬಹಳ ಅಭಿಮಾನ. ಅದನ್ನ ಬಿಟ್ಟು ಗುರುಗಳು ಯಾವ ರೀತಿ ಹೇಳ್ತಿದಾರೋ ಆ ರೀತಿ ನೋಡೋದಕ್ಕೆ ಆ ಅಹಂಕಾರ ಬಿಡೋದಿಲ್ಲ. ಹಾಗಾಗಿ ಈಗ ನಿಜಗುಣರು ಹೇಳ್ತಿದಾರಲ್ಲ, ಅರಿವು ನೀನೆಂದು ನಂಬಿ ನಿಂದೊಡೆ, ಏನ್ ಗುರುವಾಕ್ಯದಲ್ಲಿ ಶ್ರದ್ಧೆ ಇಲ್ಲದೆ ಇರೋದಕ್ಕೆ ಇದೆಲ್ಲ ಕಾರಣ. ಇನ್ನೇನೂ ಇಲ್ಲ. ಗುರುವಿನ ವಾಕ್ಯದಲ್ಲಿ ಶ್ರದ್ಧೆ ಇಲ್ಲ. ಈಗ ಏನು ನಿಜಗುಣರದ ಪ್ರಾರ್ಥನೆ ಮಾಡಿದ್ರಲ್ಲ, ನೀಯನ್ನ ಪರಿಭವದ ಆ ರೀತಿ ಹೃದಯ ಇರ್ಬೇಕಾಗತ್ತೆ. ಮನಸ್ಸಿಗೆ ಆ ರೀತಿ ಆಗ್ಬೇಕು. ಹಸಿವೆ ತೃಷೆಗಳ ಬಾಧೆ, ನಮ್ಗೇನ್ ಹಸಿವೆ ತೃಷೆ ಬಾಧೆ ಅನ್ಸಿದೆ? ನಾವು ಸಮಯ ಕರೆಕ್ಟ್ ಆಗಿ ನಮ್ಗೆಲ್ಲ ಒದಗ್ ಬಂದಿದೆ. ಅದನ್ನ ಮಹಾತ್ಮರ ಜೀವನ ಚರಿತ್ರೆ ಓದ್ಬೇಕು. ಏನು ಹಸಿವೆಗೆ ಅದು ದೊಡ್ಡ ಕಾಯಿಲೆ ಅಂತದು. ದೇಹಕ್ಕಿಂತ ಹಸಿವಿನ ದೊಡ್ಡ ರೋಗ. ಅದನ್ನೆಲ್ಲಾ ಉಪನಿಷತ್ತುಗಳ ಎಲ್ಲಾ ಗ್ರಂಥಗಳಲ್ಲೂ ಹೇಳಿದ್ದಾರೆ. ಹಸಿವೆ ಅನ್ನೋದೊಂದು ರೋಗ. ನಮ್ಗೆ ಏನಾಗಿದೆ ಈಗ, ಹಸಿವೆ ಯಾರಿಗ್ ಚೆನ್ನಾಗಾಗುತ್ತೋ ಅವ್ನ ಆರೋಗ್ಯ ಇರೋನು. ನಮ್ಗೆ ಈಗ ತಿಂದು 4 ಟೈಮ್ 5 ಟೈಮ್ ತಿಂದಿರೋದ್ರಿಂದ ಹಸಿವೆ ಯಾರಿಗಾಗುತ್ತೋ ಅವ್ರಿಗೆ. ಆದ್ರೆ ಹಸಿವೆ ಅನ್ನೋದೇ ಒಂದು ರೋಗ. ಅದಕ್ಕೋಸ್ಕರ ಹಸಿವಿನ ಪೂರೈಕೆಗೆ ಎಷ್ಟು ಮಹಾತ್ಮರು ಪರದಾಡಿದ್ದಾರೆ. ಅದಕ್ಕೋಸ್ಕರ ಎಂತೆಂಥದನ್ನೆಲ್ಲ ಅನುಭವಿಸಿದ್ದಾರೆ ಅವರ ದುಃಖವನ್ನ. ಹಾಗಾಗಿ ಹಸಿವೆ ತೃಷೆಗಳ ಬಾಧೆ, ಕಾಮ ಕ್ರೋಧಾದಿಗಳ ಬಾಧೆ, ಅದು ನಮಗ್ ಬಾಧೆ ಅಂತಾನೆ ಅನಿಸ್ತಿಲ್ಲ. ಅನ್ಸೋದಿಲ್ಲ ಅಲ್ಲ. ಸಂಸಾರದವ್ರಿಗೆ ಕ್ಷಣಕ್ಕೂ ಆಗ್ತಿರತ್ತೆ ಬಾಧೆ. ಮಗ ಬೈಯೋದು, ಹೆಂಡತಿ ಬೈಯೋದು, ಅವ್ರು ಬೈಯೋದು, ಆಫೀಸರ್ ಬೈಯೋದು, ಎಲ್ಲವೂ ಆಗ್ತಿರತ್ತೆ. ಆದಾಗ ಸ್ವಲ್ಪ ತಾಪ ಆಗತ್ತೆ, ಸಾಕು ಅನ್ಸುತ್ತೆ. ಇನ್ನ ದುಡ್ಡಿನ ಸಮಸ್ಯೆ ಇದ್ರೆ, ಮನೆಯಲ್ಲಿ ಯಾರಿಗಾರು ಅನಾರೋಗ್ಯ ಆಗಿದ್ರೆ, ಎಷ್ಟು ಸಮಸ್ಯೆಗಳು, ಎಲ್ಲಾ ಸಮಸ್ಯೆಗಳು ಬಹಳ ಬಾಧೆ ಅಲ್ವಾ? ಆದ್ರೂ ಏನ್ ಮಾಡಿದ್ರು ಅದ್ರಲ್ಲೇ ಖುಷಿ ಆಗತ್ತೆ. ಇವತ್ತಲ್ಲ ನಾಳೆ ಸರಿ ಆಗ್ಬೋದು. ಗುರುಗಳು ಅವುಗಳನ್ನೆಲ್ಲ ಸರಿ ಮಾಡ್ತಾರೆ, ಹೀಗ್ ಮಾಡ್ತಾರೆ, ಇನ್ನು ಅದ್ರಲ್ಲೇ ಪರಿವರ್ತನೆ ಮಾಡ್ಕೋಬೇಕು ಅಂತೀವಿ ಹೊರ್ತು ಸಾಕು ಅಂತ ಅನ್ಸಲ್ಲ. ಯಾರಿಗೆ ಸಾಕು ಅಂತಾನೋ ಅವನ್ ಅತ್ಯಂತ ಶ್ರೇಷ್ಠ ಅಂದ್ರೆ ಅವನ್ ಬಿಟ್ಟು ಇನ್ಯಾರು ಇಲ್ಲ ಜಗತ್ತಲ್ಲಿ. ಇನ್ನೆಲ್ಲಾರು ಏನಿದಾರ ಅವ್ನ್ ಕೆಳಗಡೆ ಇರೋ ಅಂತವ್ರೇನೆ. ಯಾರು ನನಗೆ ಈ ಬದುಕು ಸಾಕು, ನನಗೆ ಆತ್ಮವಸ್ತುವನ್ನ ಅನುಭವಿಸ್ಬೇಕು, ಯಾಕೆ ಈ ಬಾಧೆಗಳು? ಅದನ್ನ ಕುಮಾರ ನಿಜಗುಣರು ಏನಿದಾರ ಅದನ್ನ ಶಂಭುಲಿಂಗನ ಬೆಟ್ಟದ ಬಸವಣ್ಣಪ್ಪ ಅವ್ರ ಮೊದ್ಲು ಅವ್ರ ಹೆಸರು, ನಂತರ ಕುಮಾರ ನಿಜಗುಣರು.
ಅವ್ರ ಈ ಪ್ರಾರ್ಥನೆನ ನೀಯನ್ನ ಪರಿಭವದ ಅದನ್ನ ಅಪ್ಪೋರ ಹತ್ರ ಬಹಳ ಹತ್ಕೊಂಡ್ ಆಡ್ತಾ ಇದ್ರು ಅವ್ರು. ನಾವ್ ಅದನ್ನೆಲ್ಲಾ ನೋಡಿದೀವಿ. ನಕ್ಷತ್ರ ಫಾರಂ ಬಂದಾಗ ಅಪ್ಪೋರ್ ಸುತ್ತೂರಲ್ಲಿ ಇದ್ದಾಗ ಬಹಳವಾಗಿ ಏನ್ ಕಣ್ಣೀರ್ ಸುರಿಸ್ತಾ ಇದ್ರು. ಸಾಕು ನನಗೆ ಕಾಮಕ್ರೋಧಾದಿಗಳ ಬಯಕೆ ಇವುಗಳೆಲ್ಲ ಬಹಳ ತಾಪ, ನನಗೆ ಇವೆಲ್ಲವೂ ಸಾಕು ಅಂತ ಅಪ್ಪೋರ ಹತ್ರ ಅದನ್ನ ಆಡ್ತಾ ಇದ್ದದನ್ನ ನಾವು ನೋಡಿದ್ವಿ. ಅದನ್ನ ಅಂತವ್ರು ಕೊನೆಗೆ ಅವ್ರುನು ಬಹಳ ಅವ್ರದ್ದು ಎಲ್ಲರಿಗೂ ಜೀವನ ಅಂದ್ಮೇಲೆ ಅದು ಸಮ ಎಲ್ಲಿರತ್ತದು. ಜೀವನ ಅಂದ್ರೇನೆ ಅಸಮ. ಸನ್ಯಾಸಿ ಇರ್ಲಿ, ಗೃಹಸ್ಥ ಇರ್ಲಿ, ಯಾರೇ ಇರ್ಲಿ, ಎಲ್ಲರಿಗೂ ತಾಪ ಕೊಡೋದೆ. ಜಗತ್ತಿರೋದೇ ತಾಪ ಕೊಡೋದು. ಹಾಗಾಗಿ ಅವ್ರಿಗೂ ಎಲ್ಲ ತುಂಬಾ ತಾಪಗಳಾಗ್ತಿರುತ್ತೆ. ಸನ್ಯಾಸಿ ಆದ ತಕ್ಷಣ ಯಾರ ಆತ್ಮಜ್ಞಾನಿಗಳಿರ್ತಾರೋ ಅವ್ರೊಬ್ಬರನ್ನ ಬಿಟ್ಟು ಇನ್ನೆಲ್ಲರೂನು ತಾಪವನ್ನ ಅನುಭವಿಸೋಂತವ್ರೇನೆ. ಹಾಗಾಗಿ ಅವ್ರು ಬಹಳ ತಾಪ ಆಗ್ತಿತ್ತು. ಮಠದ್ದಾಗ್ಲಿ ಏನಾದ್ರು ಆಗ್ಲಿ ಆದಾಗ ಆಗ ಬರ್ತಿದ್ರು. ತುಂಬಾ ತಾಪ ಆದಾಗ ಬರ್ತಿದ್ರು ಅಪ್ಪಾಜಿನ ಹುಡ್ಕೊಂಡು ಬಂದು. ಯಾವಾಗ ಬೇಕಾದ್ರೂ ಬರ್ತಿರೋ, ಅವ್ರು ಯಾವಾಗ ಬರ್ತಾರೆ ಅಂತಾನೆ ಗೊತ್ತಿರ್ತಿರ್ಲಿಲ್ಲ. ಕೆಲವು ಸಲ ಮಧ್ಯಾಹ್ನ 11 ಗಂಟೆ 12 ಗಂಟೆ ಅವ್ರಿಗೆ ಬಹಳ ತಾಪ ಆಗ್ಬಿಟ್ಟಿರ್ತಿತ್ತು. ಅವಾಗ ಬಂದು ಸದಾಶಿವ ಗುರುಗಳ ಹತ್ರ ಹೇಳ್ತಿದ್ರು ಅವರು, ಕುಮಾರ್ ನಿಂತ್ಕೊಂಡ್ರು, ನಿನ್ಗೆ ಅಪ್ಪವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರು ನಿಮ್ಗೆ ಕರುಣೆ ಮಾಡ್ಬಿಟ್ರಪ್ಪ, ನಿಮ್ಗೆ ನೀನ್ ಆತ್ಮಜ್ಞಾನಿ ಆಗ್ಬಿಟ್ಟೆ, ನನಗ್ ಕರುಣೆ ಮಾಡ್ಲಿಲ್ಲ ನೋಡು, ನಾನು ಎಷ್ಟು ತಾಪವನ್ನ ಅನ್ಭವಿಸ್ತಾ ಇದ್ದೀನಿ ನಾನು ಅಂತ ಅವ್ರು ಹತ್ಕೊಂಡು ಅಪ್ಪಾಜಿ ಹತ್ರ ಎಲ್ಲ ಹೇಳ್ತಿದ್ರ. ಆಗ ಅಪ್ಪಾಜಿ, ಇಲ್ರಿ ಅಪ್ಪ, ಮಹಾತ್ಮರು ಹಂಗೆ, ನಮ್ಮ ಮಹಾತ್ಮರು ಅದರಲ್ಲ ಅಪ್ಪವ್ರಂತವ್ರು ನಿಮ್ಮನ್ನ ಏನ್ ಪ್ರೀತಿ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ನೀವು ಉದ್ಧಾರ ಆಗ್ತೀರಾ, ನೀವು ಉದ್ಧಾರ, ನಿಮ್ ಆತ್ಮರೇ ಇದ್ದೀರಾ ಅಂತೆಲ್ಲ ಹೇಳಿ ಹೇಳಿ ಕಳಿಸ್ತಿದ್ರು. ಹಾಗಾಗಿ ಯಾರಿಗೆ ಆ ಪರಿತಾಪ ಆಗತ್ತಲ್ಲ ಅವ್ರ ಮುಂದಿನ ಹೆಜ್ಜೆನೆ ಆ ಆತ್ಮ ವಸ್ತುವಿನ ಹತ್ರ ಸಮೀಪ. ಯಾರಿಗೆ ಆ ತಾಪನೆ ಇಲ್ವೋ ಇನ್ನೂ 100 ವರ್ಷ ಕೇಳ್ಕೊಂಡು ಹೋಗು, ಏನೂ ಆಗೋದಿಲ್ಲ. ಏನು ಬಂಡೆಗಳ ಮೇಲೆ ನೀರ್ ಸುರಿದಂಗೆ ಅಷ್ಟೇ ಹೊರ್ತು ಏನೂ ಪರಿಣಾಮ ಆಗೋದಿಲ್ಲ. ಆದ್ರಿಂದ ಬೇಗ ತೀವ್ರತೆಯಿಂದ ಯಾರಿಗೆ ಈ ರೀತಿ ಅನ್ಸುತ್ತೋ ಈಗ್ಲೇ ಅವನು ಪರದಾಟಕ್ಕೆ ಅವ್ನಿಗೆ ಇರೋದಿಕ್ಕಾಗಲ್ಲ. ಎಲ್ಲಾ ಮಹಾತ್ಮರಿಗೆ ಯಾಕೆ ಆಗ್ಲಿಲ್ಲ ಅಂದ್ರೆ ಅವ್ರು ಕಷ್ಟಪಟ್ಟು ಬಿಟ್ಟು ಹೋಗ್ಲಿಲ್ಲ, ಅವ್ರಿಗೆ ಇರ್ಬೇಕು ಅಂತ ಅನಿಸ್ಲಿಲ್ಲ. ಅಲ್ಲೆಲ್ಲ ಯಾವ ಸಂಸಾರ ಬಹಳ ಅಲ್ಲಿದ್ದು ಮಾಡ್ಕೋತೀನಿ, ಇವೆಲ್ಲ ಉಪಚಾರದ ಮಾತುಗಳು, ಅವೆಲ್ಲ ಬಹಳ ಸಾಮರ್ಥ್ಯ ಬೇಕು. ಸಂಸಾರದಲ್ಲೇ ಇದ್ದು ಆತ್ಮಜ್ಞಾನ ಆಗೋದು. ರಾಮಕೃಷ್ಣ ಪರಮಹಂಸರು ಅಂತಾರೆ, ಇರೋದೇ ಮಸಿ ಮನೆಯಲ್ಲಿ ಇದೆಯಾ, ಅಲ್ಲಿದ್ದು ಹೇಗೆ ನೀನ್ ಮಸಿ ಅಂಟಿಸ್ಕೊಳ್ಳದೆ ಇರ್ತೀಯ. ಹಾಗಾಗಿ ಬಹಳ ತೀವ್ರವಾದ ವೈರಾಗ್ಯ ಬೇಕಾಗತ್ತೆ, ತೀವ್ರವಾದ ವಿವೇಕ ಬೇಕಾಗತ್ತೆ. ಹಂಗಿದ್ರೆ ಆತ್ಮಜ್ಞಾನದ ಸುಳುವು ಪ್ರಾರಂಭ ಆಗತ್ತೆ. ಇಲ್ಲಾಂದ್ರೆ ಇವುಗಳು ಬರೀ ಬುದ್ಧಿ ಚಾತುರ್ಯದಿಂದ ಬುದ್ಧಿಯಿಂದ ಇವುಗಳನ್ನೆಲ್ಲ ಹೇಳಿ ಮಾಡಿ ಬಹಳ ಚೆನ್ನಾಗಿ ನನ್ಗೆಲ್ಲ ಗೊತ್ತಿದೆ ಅಂತ ನಾನು ಅನುಭವದೆ ಹೊರ್ತು ನನ್ನ ದೇಹದ ದುಃಖ ಸ್ವಲ್ಪವೂ ಹೋಗಲ್ಲ. ನನ್ನ ಮಾನಸಿಕ ಏನು ಆ ಅರಿಷಡ್ ವರ್ಗಗಳಿದೆಯಲ್ಲ ಅವುಗಳಲ್ಲೇ ನಾನು ಓಡಾಡ್ತಾ ಇರ್ತೀನಿ. ಆ ಅಹಂಕಾರ ಕ್ಷಣ ನನ್ನನ್ನ ಚುಚ್ಚುತ್ತಾ ಇರತ್ತೆ, ಅದ್ ಗೊತ್ತಾಗೋದಿಲ್ಲ. ಯಾರೋ ಅಂದಿದ್ ಮಾತು, ಯಾರೋ ಹೇಳಿದ್ದು, ಏನೋ ಮಾಡಿದ್ದು, ಹಳೆ ನೆನಪುಗಳು, ಈಗಿಂದು ಎಲ್ಲ ಒಟ್ಟು ನನ್ನನ್ನ ಅದಕ್ಕೆ ರಾತ್ರಿ ಯಾವಾಗ ಮಲಗಿದ್ರೆ ಸಾಕು ಅಂತ. ಯಾಕೆ ಮನಸ್ಸಿನ ಘನತರ ಕರ್ಮಂಗಳ ಕಾಲಾಟ. ಏನು ಮನಸ್ಸು ಅಷ್ಟು ಸುಮ್ನೆ ಬಿಡುತ್ತಾ? ಏನು ಜ್ಞಾನಿಗಳೊಬ್ರು ಬಿಟ್ಟು ಯಾರ ಮನ್ಸು ಸುಮ್ನೆ ಇರಲ್ಲ. ಅವ್ರು ಎಂತ ದೊಡ್ಡ ಸಾಧಕರೇ ಇರ್ಲಿ, ಎಂತ ದೊಡ್ಡ ತಪಸ್ವಿಗಳಿರ್ಲಿ, ಏನೇ ಆಗಿರ್ಲಿ, ಆದ್ರೆ ತಾಪ ಕೊಡೋದೆ. ಆ ತಪಸ್ಸನ್ನದೇ ತಾಪ. ಅದು ತಾಪ ಅಂತ ಯಾರು ಆತ್ಮಜ್ಞಾನಿಗಳಿದಾರೋ ಅವ್ರೊಬ್ರೇ ತಣ್ಣಗೆ. ಅದಕ್ಕೆ ನಮ್ಮ ಅಪ್ಪ ಅವ್ರೊಬ್ರೇ ಅಷ್ಟು ತಣ್ಣಗಿದ್ರೆ ಯಾಕೆ ಆತ್ಮವಸ್ತುವನ್ನ ಅನುಭವಿಸಿದ್ರು. ಆ ಆತ್ಮವಸ್ತುವನ್ನ ಅನುಭವಿಸೋದೇ ಅಂತಿಮವಾದ ಉಪಾಯ. ಇನ್ನೆಲ್ಲಾ ಸಾಧನೆಗಳಿಂದ ಆದಂಗಾಗತ್ತೆ, ಆಗೋದಿಲ್ಲ ಅಂತಲ್ಲ. ಸ್ವಲ್ಪ ಧ್ಯಾನ ಮಾಡದೆ, ಸ್ವಲ್ಪ ಗುರುಭಕ್ತಿ ಮಾಡದೆ, ಸ್ವಲ್ಪ ಪ್ರವಚನ ಕೇಳಿದಾಗ ಈ ಪ್ರವಚನ ಕೇಳಿದಾಗ ಆಗ್ಲಿಲ್ಲ ಅಂತಲ್ಲ, ಕೇಳುವ ಸಮಯದಲ್ಲಿ ಆಗತ್ತೆ, ಪುನಃ ವಾಪಸ್ ಅದೇ ಇರತ್ತೆ. ಇಲ್ಲ ಆಗತ್ತೆ, ಅದೇ ವಾಪಸ್ ಆಗತ್ತೆ. ಪೂರ್ತಿ ಇದು ಹೋಗ್ಲೇಬೇಕಲ್ಲ. ಎಷ್ಟಾರು ಇರ್ಲಿ, ಸ್ವಲ್ಪನಾರು ದೇಹದ ಅನುಭವ ಸ್ವಲ್ಪ ಇದ್ರೂನು ದುಃಖನೇ. ಕಣ್ಣಿಗೆ ಒಂದ್ ಸಣ್ಣ ಧೂಳು ಬಿದ್ದಿದೆ, ಹಂಗಂತ ಆರಾಮಾಗಿರಕ್ಕಾಗತ್ತಾ? ಹಾಗಾಗಿ ದೇಹ ಭಾವ ನನಗಿದೆಯಲ್ಲ, ಇದು ಹೋಗ್ಲೇಬೇಕು. ಇದು ವಿಪರೀತ ಇದೆ. ಸುಮ್ನೆ ಅದು ಯೌವನದಲ್ಲಿ ಆರೋಗ್ಯ ಚೆನ್ನಾಗಿದ್ದಾಗ ಎಲ್ಲಾರು ನನ್ನ ಹೇಳ್ದಂಗ್ ಕೇಳ್ಕೊಂಡು ಹೆಂಡತಿ ಮಕ್ಕಳು ದುಡ್ಡು ಏನೋ ಸಮಸ್ಯೆಗಳಿಲ್ಲ ಎಲ್ಲಾ ಚೆನ್ನಾಗಿದ್ದಾಗ ನನಗೆ ಅಧ್ಯಾತ್ಮ ಬಂದಿದೆ ಅಂತ ಭ್ರಮೆ ಆಗಿರುತ್ತೆ. ಅದೆಲ್ಲ ಅದ್ರದಲ್ಲ, ಅಧ್ಯಾತ್ಮದಲ್ಲ, ಅದೆಲ್ಲ ಅಲ್ಲಿ ವಾತಾವರಣದ್ದು. ಇಲ್ಲೆಲ್ಲಾ ವ್ಯತ್ಯಾಸ ಆದ ತಕ್ಷಣ ಗಾಬರಿ ಆಗ್ಬಿಡ್ತೀನಿ. ಎಲ್ಲದಕ್ಕಿಂತ ನನ್ನ ದೇಹ ಏನಾರು ಕಾಯಿಲೆ ಆಗೋಯ್ತು, ಯಾವ್ದೋ ದೊಡ್ಡದು ಕಾಯಿಲೆ ಹೇಳಿದ್ರು, ಅದು ಇದು ಅಂತೆಲ್ಲ ಕುಗ್ಗೆ ಹೋಗ್ಬಿಡತ್ತೆ ಮನಸ್ಸು. ಏನ್ ಮಾಡಿದ್ರು ಮೇಲೆ ಹೇಳಲ್ಲ. ಹಾಗಾಗಿ ತೀವ್ರವಾದ ವಿವೇಕ ಬೇಕು, ತೀವ್ರವಾದ ಜ್ಞಾನ ಚಿಂತನ ಇರ್ಬೇಕು, ಗುರುಭಕ್ತಿ ಇರ್ಬೇಕು. ಪ್ರತಿ ದಿನ ಹಗಲು ഇരുಳು ನಡೆದ್ರೆ ಆತ್ಮಜ್ಞಾನ ಆಗದ್ ಕಷ್ಟ ಇದೆ. ಆರಾಮಾಗಿ ಪಾರ್ಟ್ ಟೈಮ್ ಅಧ್ಯಾತ್ಮ ಅಲ್ಲ. ಯಾವ ಮಹಾತ್ಮರು ಪಾರ್ಟ್ ಟೈಮ್ ಮಾಡ್ಲಿಲ್ಲ ಅಧ್ಯಾತ್ಮವನ್ನ. ಬರೀ ಬೆಳಗ್ಗೆ ಒಂದ್ ಅರ್ಧ ಗಂಟೆ 1 ಗಂಟೆ ಕೇಳೋದು, ಆಮೇಲೆ ಸಂಸಾರವನ್ನ ಮಾಡೋದು. ಯಾವ ಮಹಾತ್ಮರು ಮಾಡಿಲ್ಲ. ಹಗಲಿರುಳು ಅವ್ರು ಹತ್ತಿದ್ದಾರೆ, ಬೇಡಿದ್ದಾರೆ, ಎಷ್ಟು ಕಷ್ಟವನ್ನ ಅನುಭವಿಸಿದ್ದಾರೆ. ಎಲ್ಲವನ್ನು ಮಹಾತ್ಮರ ಹತ್ರ ಹೋಗಿ ಗುರು ಸೇವೆಗಾಗಿ
ಇಡೀ ಬದುಕಿನ ಅವ್ರು ಗುರುಗಳ ಹತ್ರನೇ ಇಟ್ಟಿದ್ದಾರೆ. ಯಾಕೆ? ಹೊರಗಡೆ ಇದ್ರೆ ಪ್ರಪಂಚದ ವಾಸನೆ, ಅಲ್ಲಿದ್ರು ಅವ್ರಿಗೆ ಕಾಡಿದೆ. ಗುರುಗಳ ಹತ್ರ ಇದ್ದಾಗ್ಲೂ ಕಾಮ ಕ್ರೋಧಾದಿಗಳೆಲ್ಲ ಕಾಡತ್ತೆ. ಗುರುಗಳ ಹತ್ರ ಹೋದ ತಕ್ಷಣ ಏನೆಲ್ಲ ಹೋಗುತ್ತೆ ಅಂತಿಲ್ಲ. ಅಲ್ಲಿದ್ದು ಬಹಳ ಕಷ್ಟವನ್ನ ಅನುಭವಿಸಿದ್ದಾರೆ. ಗುರು ಸೇವೆ ಮಾಡಿ, ಅಲ್ಲೇ ಶ್ರವಣಾದಿಗಳನ್ನ ಮಾಡಿ, ಅಲ್ಲಿ ಅಷ್ಟು ಎಚ್ಚರಿಕೆಯಾಗಿ ಇರ್ಬೇಕಾಗತ್ತೆ ಸಾಧಕ. ಇಲ್ಲ ಅಂದ್ರೆ ಆತ್ಮಜ್ಞಾನ ಬರೋದಿಲ್ಲ. ಬಂದಿದೆ, ಏನೋ ನನ್ಗಾಗಿದೆ, ನಾನು ಎಲ್ಲರಿಗಿಂತ ನಾನೇ ಸಮಾಧಾನ ಮಾಡ್ಕೋಬಹುದು. ಆದ್ರೆ ನಾನೇ ನಿಜವಾಗ್ಲೂ ಪ್ರಾಮಾಣಿಕ ಆದ್ರೆ, ನಾನು ಕೇಳಿರುವ ಇಷ್ಟು ದಿನ ನಾನು ಏನ್ ಕೇಳ್ತಿದೀನಿ, ನನ್ನಲ್ಲಿ ಬದಲಾವಣೆ ಆಗೋದೇ ಅತ್ಯಂತ ಮುಖ್ಯ. ಬೇರೆಯವ್ರಿಗೆ ಬದಲಾವಣೆ ಆಗೋದ್ ನನಗೇನೂ ಪ್ರಯೋಜನ ಇಲ್ಲ. ನೀನು ದೇಹ ನಾನಲ್ಲ, ನಿನಗದಾಯ್ತು, ನನಗೇನೂ ಆಗಲ್ಲ. ಅದು ನನಗೇನಾಗಿದೆಯಾ ಅದು ನನಗ್ ತುಂಬಾ ಮುಖ್ಯ ಆಗತ್ತೆ. ಯಾರು ಸಾಧಕ ಇರ್ತಾನೆ ತನ್ನನ್ನೇ ತಾನು ನೋಡೋದು. ನನಗೆ ದೇಹದ ಅನುಭವ ಇಲ್ವಾ? ದೇಹ ನಾನಲ್ಲ ಅಂತಿದ್ದೀನಿ, ನನಗೆ ದೇಹದ ಅನುಭವ ಇಲ್ಲ ಅಂದ್ರೆ ದೇಹದ ಹಸಿವೆ ತೃಷೆ ಗೊತ್ತಾಗ್ಬಾರ್ದು. ಎಲ್ಲೋ ಆಗ್ತಿದೆ ದೇಹಕ್ಕೆ ಹಸಿವೆ ತೃಷೆ, ದೇಹ ಎಲ್ಲೋ ಇದೆ, ನನಗದರ ಅನುಭವ ಆಗ್ತಿಲ್ಲ. ನನಗೆ ಅದರ ಏನು ಕಾಯಿಲೆ ಬಂದ್ರೆ ನನಗದರ ಅನುಭವ ಇಲ್ಲ. ಈ ರೀತಿ ಅನುಭವ ಬರ್ಲೇಬೇಕು. ಆ ರೀತಿ ಅನುಭವ ಬಂದ್ರೇನೆ ಅದರಿಂದ ಪಾರೋಗೋದು. ಅದೇ ದೇಹದಲ್ಲಿ ಇಟ್ಕೊಂಡು, ಅದೇ ಅಹಂಕಾರದಲ್ಲಿ ಇಟ್ಕೊಂಡು ಅಲ್ಲೇ ಮಾತಾಡ್ತಿದ್ರೆ ಏನಿಲ್ಲ. ಅಹಂಕಾರನೇ ನನ್ನನ್ನ ಪಲ್ಟಿ ಓಡಿಸ್ತಿದೆ. ಸುಮ್ಮನೆ ಅದ್ರೊಳಗಡೆನೆ ರೌಂಡ್ ಓಡಿಸಿ ಅದ್ರಲ್ಲೇನೆ ನಾನ್ ಬುದ್ಧಿವಂತೆ, ನಾನ್ ಬಹಳ ಚೆನ್ನಾಗಿ ಹೇಳ್ತೀನಿ ಮಾಡ್ತೀನಿ, ಅನುಭವ ಬಂದಿರೋ ಹಾಗೆ ಹೇಳ್ಬೋದು. ಆತ್ಮಜ್ಞಾನಿಗಳಿಗಿಂತಲೂ ಚೆನ್ನಾಗಿ ಹೇಳ್ಬೋದು ಆತ್ಮವಸ್ತುವಿನ ಬಗ್ಗೆ. ಆದ್ರೆ ಯಾವ ಸುಖ ದುಃಖಗಳು, ಅದರಲ್ಲೂ ಭಾವಬಂಧನ ಏನ್ ಒಳಗಡೆ ಇದೆಯಲ್ಲ, ಅದು ಬಹಳ ಕಷ್ಟ. ಭಾವಬಂಧನ ನಷ್ಟ ಆಗೋದು. ಆ ಭಾವಬಂಧನ ನಷ್ಟ ಆಗೋದಂದ್ರೆ ಈ ಜ್ಞಾನ ಒಂದ್ರಿಂದನೇ. ಆ ನಾನು ನನ್ನದು ಎಂಬ ಜಗದ ಅಭಿಮಾನವಲ್ಲವೇ ನಿಖಿಲ ಬಂಧನ, ಮಾನಸದ ಕಲ್ಪಿತವೇ ಸರಿಯನ್ನು ಮಾನವನ್ನಿದಕ್ಕಿಲ್ಲವೆಂಬುವ ಜ್ಞಾನ ಒಂದೇ ಈ ಆತ್ಮಜ್ಞಾನದ ಆತ್ಮಚಿಂತನೆ. ಹೌದು, ನಾ ಜ್ಞಾನದಲ್ಲೇ ಇದ್ದೀನಿ, ಅದೇ ಮಾರ್ಗದಲ್ಲಿದ್ದೀನಿ. ಎಷ್ಟು ತೀವ್ರವಾಗಿದೆ ನಿನ್ನ ಮನಸ್ಸು ಅದಕ್ಕಾಗಿ, ಎಷ್ಟು ಹಗಲಿರುಳು ಅದಕ್ಕೆ ಬಯಸುತ್ತೆ. ಇವತ್ತು ನನಗೆ ದೇಹದ ಅನುಭವ ನನಗೆ ಯಾವತ್ತಾರು ಅನ್ಸಿದ್ಯಾ? ಪುರುಷೊತ್ತೇ ಸಿಗಲ್ಲ, ಜ್ಞಾಪಕನೇ ಬರಲ್ಲ. ಇವತ್ತು ಈ ರೀತಿಯಾದ ಸೂತ್ರ ಇದೆ. ಆ ಸೂತ್ರ ನನ್ನನ್ನ, ಈ ಏನು ನಿಜಗುಣರ ಒಂದೊಂದು ಸೂತ್ರಗಳಿದೆಯಲ್ಲ, ಅವು ನನ್ನನ್ನ ನೆನಪು ಮಾಡ್ಬೇಕು. ಆ ಸೂತ್ರಗಳು ತಾನು ನೆನಪು ಮಾಡ್ತಾ ಇರ್ಬೇಕು. ಏನು ಅರಿವೆ ತಾನೆಂದು ನಂಬಿ ನಿಂದೊಡೆ ಏನಿದೆ ಅಂತಿಮವಾದ ಸತ್ಯ, ಅತ್ಯಂತ ಶ್ರೇಷ್ಠವಾದದ್ದು. ಇನ್ನೇನಿಲ್ಲ. ಬ್ರಹ್ಮಜ್ಞಾನ ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಮಾಡ್ಬೇಕು ಏನ್ ಮಾತಾಡ್ತಾ ಇದೀವಲ್ಲ, ಅದ್ರದ್ದೇ ಹೇಳ್ತಾ ಇದಾರೆ. ಅರಿವು ನಾನೆಂತ ದೃಢವಾಗಿ ನಂಬು, ಶ್ರೇಷ್ಠವಾಗಿ ನಂಬು, ಅದ್ರಲ್ಲಿ ಆ ಕಡೆ ಹೊಟ್ಟೋಗು. ಯಾಕೆ ಜೀವನಾಗೆ ಇಟ್ಕೊಂಡು ಮಾತಾಡ್ತಾನೆ ಇರ್ತೀಯ? ಆ ಅರಿವಿನ ಬಗ್ಗೆ ಇದೇನ್ ಮಾತಾಡೋದು, ಇದನ್ನೇನ್ ಹೇಳೋದು, ಇದಕ್ಕೇನು ಅಸ್ತಿತ್ವನೇ ಇಲ್ಲ. ಇದು ಅದ್ರದ್ದೆಲ್ಲಾ ಇಲ್ಲೇ ನಿಂತ್ಕೊಂಡು ಇಲ್ಲೇ ಮಾತಾಡ್ತಿದ್ರೆ ಯಾವ ಸುಖ ದುಃಖಗಳು ದೇಹದ ಹೋಗೋದಿಲ್ಲ. ನೀನು ಆ ಅಖಂಡವಾದ ಚೈತನ್ಯ ವಸ್ತು, ಬ್ರಹ್ಮ ವಸ್ತು, ಎಲ್ಲಾ ಮಹಾತ್ಮರು, ಉಪನಿಷತ್ತುಗಳು, ಎಲ್ಲರೂ ಯಾವ ಋಷಿ ಮುನಿಗಳು ಅನುಭವಿಸಿದಾರಲ್ಲ, ಆ ಬ್ರಹ್ಮ ವಸ್ತು ನೀನಿದ್ಯಾ ಅನ್ನೋದನ್ನ ನಂಬು. ನಂಬಿದೀವಿ ಅನ್ನೋದ್ ನಾಟಕ ಮಾಡ್ತಿರ್ತೀವಿ. ನಂಬಿದ್ರೆ ಮುಗ್ದೋಯ್ತು ಆತ್ಮಜ್ಞಾನ. ಯಾರು ನಾನು ಆತ್ಮವಸ್ತುವೆ ಅಂತ ಯಾರು ನಂಬುದ್ರೋ ಅವ್ರು ಮುಗಿತವ್ರಿಗೆ ಆತ್ಮಜ್ಞಾನನೇ. ನಾನು ನಂಬದಂಗೆ ಮಾಡ್ತಿರ್ತದೆ. ಈ ಅಹಂಕಾರ ಏನಿದೆ ನಂಬಿರೋ ಹಾಗೆ ಮಾಡ್ತಿರತ್ತೆ. ಯಾಕೆಂದ್ರೆ ನನ್ನನ್ನ ನಾನು ಉಳಿಸ್ಕೋಬೇಕಾಗಿರತ್ತೆ. ಹಂಗೆಲ್ಲ ಪೂರ್ತಿ ಚಿಂತನೆಗೆ ಇಡಬಾರ್ದು ಜೀವನನ. ಸಂಸಾರದ್ದು ಮಾಡ್ಬೇಕು, ಕರ್ತವ್ಯ ಕರ್ಮ ಮಾಡ್ಬೇಕು, ಅವನ್ನೆಲ್ಲ ಚೆನ್ನಾಗ್ ಮಾಡ್ಬೇಕು, ಜೊತೆಗೆ ಇವುಗಳನ್ನೂ ಮಾಡ್ಬೇಕು. ಇದು ನನ್ನ ಮನಸ್ಸು ನನ್ಗೆ ಅಹಂಕಾರ ಮೋಸ ಮಾಡ್ತಿದೆ ಅಂತ ಗೊತ್ತಾಗಲ್ಲ. ನಾ ಯಾವ ಸಂಸಾರ ನಾನ್ ಮಾಡದೇ ಇದ್ರು ಸಂಸಾರ ಚೆನ್ನಾಗಿರತ್ತೆ ಅಂತ ಅನ್ಸಲ್ಲ. ಆ ಕರ್ತವ್ಯ ಕರ್ಮಗಳು, ಮೋಹ ಮಮಕಾರಗಳು ಇದೆಯಲ್ಲ, ಅದ್ರಲ್ಲೇ ಮುಳುಗಿರುತ್ತೆ. ಅದಕ್ಕೆ ಚಿಂತನ ಜ್ಞಾಪಕನೇ ಬರಲ್ಲ. ಎಷ್ಟು ಸರಿ ಜ್ಞಾಪಕ ಬಂದಿದೆ, ಇಷ್ಟು ಸೂತ್ರಗಳಾಯ್ತು. ಈಗ ಇಲ್ಲಿವರೆಗೂ ಇರುವಿನ ಅನುಸಂಧಾನ ಎಂತೆಂತದ್ ಅಮೃತ ಅಂತ ಮಾತುಗಳು, ಒಂದೊಂದು ಮಾತು ಒಂದು ದರ್ಶನ ಆದ್ರೆ ಸಾಕು. ಆ ನಿಜಗುಣದ ಕೃಪೆಯಿಂದ ಒಂದೇ ಒಂದು ಸೂತ್ರ ದರ್ಶನ ಆದ್ರೆ ಸಾಕು, ಆತ್ಮಜ್ಞಾನ. ಇಲ್ಲೇ ಆ ಆತ್ಮವಸ್ತುವನ್ನ ಅನುಭವಿಸುದು. ಅದು ನನಗೆ ಹಗಲಿರುಳು ಅದೇ ಬರ್ಬೇಕು. ಕನಸಿನಲ್ಲಿ ನಿನಗೆ ಒಬ್ರೇ ನೀವು ಕೂತಿದ್ದಾಗ ಯಾವ್ದು ನಿನಗೆ ನೆನಪು ಬರ್ತಿರತ್ತೋ ಅದು ನೀವಿರ್ತೀರ. ಯಾರಿಗೂ ಹೊರಗಡೆಯವ್ರು ಹೇಳಕ್ ಹೋಗ್ಬೇಡಿ, ನಿಮಗ್ ನೀವೇ ಅದು ಸಾಕ್ಷಿ. ನಾವ್ ಒಬ್ರೇ ಸುಮ್ನೆ ಯಾರು ಇರಲ್ಲ, ನಾವ್ ಒಬ್ರೇ ಕೂತಿರ್ತೀವಿ. ಅವಾಗ ಯಾವ ಚಿಂತನ ಬರುತ್ತೆ, ಯಾವ ನೆನಪು ಬರುತ್ತೋ ಅದು ನಾವಿರ್ತೀವಿ. ಯಾವುದನ್ನ ನಾವು ತಿಂದಿರ್ತೀವೋ ಅದೇ ತೇಗ್ ಬರುತ್ತೆ. ಯಾವುದನ್ನ ನಾನು ವಿಪರೀತವಾಗಿ ನಾನು ಯಾವುದನ್ನ ಜೀವನವನ್ನ ಮಾಡಿರ್ತೀನೋ ಅವುಗಳೇ ನೆನಪು ಬರ್ತಿರುತ್ತೆ. ಬರೀ ಯಾರು ಕೇಳ್ದಾಗ ಮಾಡಿದಾಗ ಮಾತ್ರ ಜ್ಞಾನದ ಮಾತುಗಳು, ಜ್ಞಾನದ ಚಿಂತನೆಗಳನ್ನೆಲ್ಲ ಹೇಳ್ಬೋದು. ಆದ್ರೆ ಒಳಗಿನ ಅಂತರಂಗವನ್ನ ಅವ್ರಿಗೆ ಗೊತ್ತದೆಲ್ಲವು. ಹಾಗಾಗಿ ಸಾಧಕ ಬಹಳ ಪ್ರಾಮಾಣಿಕವಾಗಿ ಎಚ್ಚರಿಕೆಯಿಂದ ತನ್ನಂತಾನು ಮಾಡ್ತಾನೆ ಪ್ರತಿದಿನ ಕಸ ಗುಡಿಸ್ಲೇಬೇಕು. ಪ್ರತಿದಿನ ಮನಸ್ಸಿನ ಸಂಶೋಧನೆ ಆಗ್ಲಿ, ಬುದ್ಧಿ ಆಗ್ಲಿ, ಅಧ್ಯಯನ ಆಗ್ಲಿ, ಜ್ಞಾನ ಚಿಂತನ
ಮಾಡ್ಲೇಬೇಕು. ಅದ್ರಲ್ಲಿ ಯಾವ ಕಾಂಪ್ರಮೈಸು ಇಲ್ಲ. ಮತ್ತೆ ಒಂದು ಎರಡೇ, ಅದು ತಿರ್ಗಾ 1.5 3 ಆ ರೀತಿ ಆಗಲ್ಲ. ಹಾಗೆ ಜ್ಞಾನ ಚಿಂತಕ ಜ್ಞಾನ ಸಾಧನೆಯನ್ನ ಆತ್ಮಜ್ಞಾನವನ್ನ ಪಡಿಬೇಕು, ನಾನು ಆತ್ಮವಸ್ತುವನ್ನ ಅನುಭವಿಸ್ಬೇಕು ಅನ್ನೋನು ಕ್ರಮಬದ್ಧವಾಗಿ ಮುಳುಗ್ಲೇಬೇಕು ಅದ್ರಲ್ಲಿ. ಇಲ್ಲ ಅಂದ್ರೆ ಅಹಂಕಾರ ನಷ್ಟ ಆಗಲ್ಲ. ನನಗೆಲ್ಲಾ ಅದು ಎಲ್ಲಾ ಕಡೆ ಸುತ್ತಾಡ್ಕೊಂಡು ಮನಸ್ಸನ್ನ, ಈ ಸಾಸಿವೆ ಕಾಳಿರತ್ತಲ್ಲ ಅದನ್ನ ಕೆಳಗಡೆ ಚೆಲ್ಲಿದ್ರೆ ಅದು ಹೇಗೆಲ್ಲ ಹರಡಿದೆಯಲ್ಲ ಹಾಗೆ ಮನಸ್ಸನ್ನ ಎಲ್ಲಾ ಕಡೆ ಹರವಿ ಅದು ಅಲ್ಲೂ ಸರಿ, ಇವರು ಸರಿ, ಅದು ಸರಿ, ಇದು ಸರಿ, ಈ ರೀತಿಯಾದ ಮನಸ್ಸಿಟ್ಕೊಂಡ್ರೆ ಮನಸ್ಸಿಗೆ ಏಕಾಗ್ರತೆ ಬರೋದು ಹೇಗೆ? ಏಕಾಗ್ರತೆ ಬರ್ಲಿಲ್ಲ, ಅಂತರ್ಮುಖತೆ ಬರಲ್ಲ, ಚಿಂತನ ಬರಲ್ಲ. ಯಾವುದಾದ್ರೂ ನಮಗೆ ಯಾರು ಇಷ್ಟ ಇದಾರೋ, ಯಾವ ಗುರುಗಳಾಗ್ಲಿ, ಯಾವ ಒಂದು ಚಿಂತನವನ್ನ ತೀವ್ರವಾಗಿ ಮಾಡ್ಬೇಕು. ಒಂದೊಂದೇ ಚಿಂತನ ಸಾಕು, ಒಂದೇ ಸೂತ್ರಗಳು ಸಾಕು, ಒಂದೇ ವಾಕ್ಯಗಳು ಸಾಕು. ಯಾವ್ದೋ ಗುರುಗಳು ನಿಮಗೆ ಹೇಳಿದ್ದು ಇಲ್ಲ, ನಿಮಗೆ ಯಾವ್ದೋ ಒಂದು ಇಷ್ಟ ಆಗಿರೋಂಥದನ್ನ ಒಂದು ಚಿಂತನವನ್ನ ಹಗಲಿರುಳು ಮಾಡು. ಯಾಕೆ ಆತ್ಮಜ್ಞಾನ ಆಗೋದಿಲ್ಲ? ಯಾಕೆ ಆತ್ಮದರ್ಶನ ಆಗಲ್ಲ? ನಾವು ಅದನ್ನ ಮಾಡೋದಿಲ್ಲ. ಬರೀ ಅದನ್ನ ಕೇಳ್ತೀವಿ, ಅದರದ ಅರ್ಥ ಮಾಡ್ತೀವಿ, ಅದನ್ನ ಇದು ಮಾಡ್ತೀವಿ, ಪುನಃ ನಾನು ಅಹಂಕಾರವಾಗಿ ಜೀವನ ಮಾಡ್ತೀನಿ. ಹಾಗಾಗಿ 20-25 ವರ್ಷ ಅದನ್ನೇ ಕೇಳಿದ್ದೆ ಕೇಳೋದು, ಯಾಕೆ ಒಳಗಡೆ ಇಳಿತಾನೆ ಇಲ್ಲ. ಒಳಗಡೆ ಇಳಿದ್ರೆ ಅಲ್ಲ ಅದು ಆತ್ಮಚಿಂತನ ಬರೋದು. ಬರೀ ಮೇಲ್ಮೇಲೆ ಓಡಾಡ್ತಿರತ್ತೆ ಆ ಮನಸ್ಸು, ಅಹಂಕಾರ, ಅದು ಒಳಗಡೆ ಹೋಗೋದಿಕ್ ಬಿಡಲ್ಲ. ಬರೀ ಅದನ್ನೇ ಸರಿ, ಈ ಸರಿ, ಆ ಮಾತು ಸರಿ, ಈ ಮಾತು ಸರಿ, ಶಾಸ್ತ್ರಗಳು, ಅದು ಇದು ಜ್ಞಾನ, ಬರೀ ಮೇಲೆ ಮಾತಾಡ್ತಿರತ್ತೆ, ಒಳಗ್ ಹೋಗೋದೇ ಇಲ್ಲ. ಹಾಗಾಗಿ ಯಾವ ಸುಖ ದುಃಖಗಳು ಹೋಗಲ್ಲ. ಆಗ ಎಲ್ಲಾ ಸುಖ ದುಃಖಗಳನ್ನ ಯಾಕೆ ನಾನು ತಿರ್ಗಾ ಹಾಗೆ ಅನುಭವಿಸ್ತೀನಿ? ಎಲ್ಲೋ ನನ್ನ ಚಿಂತನ ಕ್ರಮ ತಪ್ಪಿದೆ, ನನ್ನ ರೀತಿನೇ ತಪ್ಪಿದೆ, ಬದುಕುವ ರೀತಿನೇ ತಪ್ಪಿದೆ. ಗುರುಗಳು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಕೇಳೋದನ್ನು ನಾನು ಸರಿಯಾಗಿ ಕೇಳ್ತಿಲ್ಲ, ನನಗೆ ಹೆಂಗ್ ಇಷ್ಟ ಬೇಕೋ ಆ ರೀತಿ ಗುರುಗಳ ಮಾತು ಕೇಳ್ತಿದ್ದೀನಿ. ಹಾಗಾಗಿ ನನಗೆ ಆ ಆತ್ಮಚಿಂತನ ಬರೋದಿಲ್ಲ. ಆದ್ರಿಂದ ಸಾಧಕ ಪ್ರತಿದಿನ ಮಾಡ್ಲೇಬೇಕು, ಪ್ರತಿದಿನ ಜ್ಞಾನ ಚಿಂತನ ಇರ್ಲೇಬೇಕು. ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಯಾರಿಗೆ ಜ್ಞಾನ ಚಿಂತನ ಬರುತ್ತೆ, ಮನನ ತಾನೇ ನಿಧಿಧ್ಯಾಸನ ಬರ್ಲೇಬೇಕು. ಆ ನಿಧಿಧ್ಯಾಸನದ ಮುಂದೆ ತಾನೇ ಅದೆಲ್ಲ ಇನ್ನ ಗುರುಗಳು ಮಾಡ್ತಾರೆ, ಇನ್ನೆಲ್ಲ ಅಂತರಂಗದ ಸಾಧನೆಗಳಲ್ಲ. ಮೊದಲು ಪ್ರಾರಂಭ ಶ್ರವಣಾದಿಗಳಲ್ಲಿ ತನ್ಮಯವಾಗಿ ಕೇಳೋದು. ಶ್ರವಣವನ್ನ ಹೇಗ್ ಕೇಳೋದು? ಆರಾಮಾಗಿ ಎಲ್ಲಾರ ಜೊತೆ ಕುತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡ್ ಅವ್ನ್ ಶ್ರವಣವನ್ನೇ ಕೇಳ್ತೀರ. ಮಾಮೂಲಿ ಹೌದು, ಒಳ್ಳೇದು. ಈಗ ಅದ್ರಲ್ಲಿ ದೇವಸ್ಥಾನಕ್ಕೆಲ್ಲ ಬರ್ತಿರ್ತಾರೆ, ಅಲ್ಲಿ ಪುರಾಣ ನಡೀತಿರತ್ತೆ, ಅಲ್ಲಿ ಅಜ್ಜಿದಿರೆಲ್ಲ ಬರ್ತಿರ್ತಾರೆ, ಜೊತೆಗೆ ಬತ್ತಿ ಬೇರೆ ಏನೇನೋ ಅವ್ರ ಕೆಲ್ಸಗಳನ್ನೆಲ್ಲ ಮಾಡ್ಕೋತಾ ಆರಾಮ. ಯಾಕೆ ಕಿವಿಗೆ ಒಂದ್ ಒಳ್ಳೆ ಮಾತು ಬೀಳ್ಲಿ, ಈ ರೀತಿ ಅನ್ನೋನ್ ಆತ್ಮಜ್ಞಾನಿಗಳ ಆ ಹೆಜ್ಜೆನೆ ಇಟ್ಟಿಲ್ಲ ಅವ್ರು. ಒಂದ್ ಒಳ್ಳೆ ಮಾತು ಇವತ್ತೊಂದಿನ ಯಾಕೆ, ಆಮೇಲೆ ಒಂದು ಮನಸ್ಸಿಗೆ ಅಭ್ಯಾಸ ಬಂದ್ಬಿಡುತ್ತೆ, ದಿನ ಒಂದ್ಸಲಿ ಕೇಳ್ಬಿಡೋಣ. ಅದು ಚಟ ಬೀಳುತ್ತೆ ಅಂತ ಗೊತ್ತಾಗಲ್ಲ. ಅದು ಆತ್ಮಜ್ಞಾನ ಪಡೆಯೋನು ಚಟಕ್ ಬೀಳಬಾರ್ದು. ಇವತ್ ನಾನ್ ಕೇಳ್ಬೇಕು. ಈಗ ಬೆಳಗ್ಗೆ ಪ್ರತಿದಿನ ನಮ್ಮ ಮನೆಗೆ ರೂಢಿ ಇರುತ್ತೆ ಸುಪ್ರಭಾತ ಹಾಕೋದು 6 ಗಂಟೆಗೆ. ಹಾಕ್ಲಿಲ್ಲ ಅಂದ್ರೆ ನಮ್ಗ್ ಒಂಥರ ಆಗ್ತಿರುತ್ತೆ, ಇಲ್ಲ ಹಾಕ್ಲೇಬೇಕು. ಅದೊಂದು ಮನಸ್ಸಿಗೆ ಇದಾಗಿರುತ್ತೆ ಹೊರತು ಅದರಿಂದ ಏನಾದ್ರು ಅದು ಜ್ಞಾನನ, ಅದು ಭಕ್ತಿನ? ಅದು ಆ ರೀತಿ ಶ್ರವಣಾದಿಗಳಾಗ್ಬಾರ್ದು. ಪ್ರತಿದಿನ ನಾನು ಎಚ್ಚರಿಕೆ ಆಗ್ತಾ ಹೋಗ್ಬೇಕು. ನನ್ನಲ್ಲಿ ನನಗೆ ಆ ಆತ್ಮಚಿಂತನ ಒಳಗಡೆ ನನಗೆ ಬುದ್ಧ ಮಹಾತ್ಮನಿಗೆ ಅನಿಸ್ತೋ ಅವನಿಗೆ ಇರಕ್ಕಾಗ್ಲಿಲ್ಲ. ಒಳಗಡೆ ಆ ಯಾರಿಗೆ ಆ ತೀವ್ರತೆ ಉಂಟಾಗತ್ತೆ ಅವನಿಗೆ ಇರೋದಕ್ಕಾಗಲ್ಲ. ಅವ್ನಿಗೆ ಹಗಲಿರುಳು ಅದೇನೆ. ಹೇಗ್ ಇದ್ರಿಂದ ಪಾರಾಗೋದು? ಅವನಿಗೆ ಗಾಬರಿ ಆಗತ್ತೆ. ದೇಹಾದಿಗಳು ಬಹಳ ಅನಿತ್ಯ ಅಂತ ಅವನಿಗೆ ದರ್ಶನ ಆಗಿದೆ. ನಮ್ಮಂಗ್ ಸುಮ್ನೆ ಕೇಳಿ ತಿಳುವಳಿಕೆ ಆಗಿಲ್ಲ, ಅವನಿಗೆ ದರ್ಶನ ಆಗಿದೆ. ದೇಹಾದಿಗಳು ಬಹಳ ಅನಿತ್ಯ, ಯಾವಾಗ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ರೋಗಕ್ಕೆ ತುತ್ತಾಗ್ಬೋದು. ಸಂಸಾರನೂ ಅಷ್ಟೇ, ಯಾರ ಮೇಲೆ ತೀವ್ರವಾಗಿ ಇಟ್ಕೊಂಡಿರ್ತೀನೋ ಅವರೇ ಹೊರ್ಟೋಗ್ತಾರೆ. ಬಹಳ ತಾಪ ಆಗ್ಬಿಡತ್ತೆ. ಆ ರೀತಿ ಆದವ್ರು ಎಷ್ಟು ಜನನ ಪ್ರವಚನಕ್ಕೆ ಬಂದಿಲ್ಲ. ಅವ್ರ ಗಂಡ ಹೆಂಡತಿ ಬಹಳ ತೀವ್ರವಾಗಿ ಪ್ರೀತಿ, ಒಬ್ರ ಮೇಲೆ ಅತಿಯಾಗಿ ಒಬ್ರನ್ ಬಿಟ್ಟು ಒಬ್ರು ಇರಲ್ಲ ಅಂತ. 10 ನಿಮಿಷ ಅವ್ರು ಬರ್ಲಿಲ್ಲ ಅಂದ್ರೆ ಇವ್ರಿಗಾಗಲ್ಲ, ಇವ್ರು ಬರ್ಲಿಲ್ಲ ಅಂದ್ರೆ ಅವ್ರಿಗಾಗಲ್ಲ. ಆ ರೀತಿ. ಮತ್ತೆ ಸಂಸಾರನು ಬಹಳ ಚೆನ್ನಾಗಿ, ದುಡ್ಡು ಬಹಳ ಚೆನ್ನಾಗಿ, ಎಲ್ಲಾ ಅನುಕೂಲತೆಗಳು ಇತ್ತು ಅವರಿಗೆ, ಏನೂ ಸಮಸ್ಯೆ ಇಲ್ಲ. ಬಹಳ ಕೋಟ್ಯಾಧಿಪತಿಗಳು, ಕಾರು ಮನೆ, ಅವರು ಒಳ್ಳೆಯ ಕೆಲಸದಲ್ಲಿ, ಗಂಡನು ಒಳ್ಳೆ ಕೆಲಸ, ಅವ್ರ ಬರಾಶರ್ಗೆ ಹೆಂಡತಿ ಕಾಯ್ಕೊಂಡಿರೋದು ಮಾಡೋದು, ಅನ್ಯೋನ್ಯವಾದ ದಾಂಪತ್ಯಗಳು. ಏನ್ ಹೀಗೆ ಇರುತ್ತೆ ಅಂತ ಒಂದೇ ಕ್ಷಣಕ್ಕೆ ಅವ್ರ ಪತಿ ಆಕ್ಸಿಡೆಂಟ್ ಆಗಿ ಸತ್ತೇ ಹೋದ್ರು. ಇವ್ರು ಎಷ್ಟು ದಿಗ್ಭ್ರಮೆ ಆಗೋದ್ರು ಅಂದ್ರೆ, ಎಷ್ಟು ಅದ್ರ ಮೇಲೆ ಜಗತ್ತನ್ನ ಕಟ್ಟಿದ್ರು, ಒಂದೇ ಕ್ಷಣಕ್ ಮನಸ್ಸು ಇಳಿದೋಯ್ತು. 4 ವರ್ಷ ರೂಮಿಂದ ಆಚೆ ಬರ್ಲಿಲ್ಲ. ಸೂರ್ಯನ ಬೆಳಕು ಬರ್ಲಿಲ್ಲ ಒಳಗಡೆಗೆ. ಸೂರ್ಯನ ಬೆಳಕಂಡ್ರೆ ಆಗ್ತಿರ್ಲಿಲ್ಲ ಅವರಿಗೆ. ಬೇಡ ನನಗೆ ಜಗತ್ತು ಬೇಡ, ಜೀವನ ಬೇಡ, ಏನು ಬೇಡ, ಅವರೇ ಇಲ್ಲ ಅಂದ್ಮೇಲೆ ಏನು ಅಂತ. ಮತ್ತೆ ಎಷ್ಟು ಮಾನಸಿಕ ಆಗಿದ್ರು, ಅವ್ರು ಸತ್ತಿಲ್ಲ, ಅವ್ರು ಇಲ್ಲೇ ಇದ್ದಾರೆ.
ಬರ್ತಾರೆ ಮಾತಾಡ್ತೀನಿ ಅಂತ ಅಷ್ಟು ಇಡೀ ಮನೆಯವರೆಲ್ಲಾರು ತಾಪ ಆಗ್ಬಿಟ್ರು. ಮನೆಯಲ್ಲಿ ಒಬ್ರು ಆತರ ಆದ್ರೆ ಅವ್ರ ತಂದೆ ತಾಯಿ ಮಕ್ಳು ಎಲ್ಲಾರು ಗಾಬರಿ ಆಗ್ಬಿಟ್ರು. ನಮ್ ತಾಯಿ ಹಿಂಗಾಗ್ಬಿಟ್ಟಿದ್ದಾರೆ, ಏನ್ ಮಾಡೋದು ಎಲ್ಲಾ ಆಚೆ ಬಂದ್ರೆ ಅವ್ರ ಏನಾದ್ರು ಪರಿಹಾರ ಮಾಡ್ತಾರೆ. ಆಚೆನೆ ಕಾಲೇ ಇಡ್ಲಿ, ಸೂರ್ಯನ್ ನೋಡಿಲ್ಲ ಅಂದ್ರೆ ಹೇಗಿರ್ಬೋದು? 4 ವರ್ಷ ಸೂರ್ಯನ್ ನೋಡ್ಲಿಲ್ಲ. ಕೊನೆಗೆ ಅವ್ರ ಮನೆ ಎದುರುಗಡೆನೆ ಒಬ್ರು ನಮ್ ಪ್ರವಚನ ಬರ್ತಿದ್ರು. ಅವ್ರು ನಿರ್ಮಲಮ್ಮ ಅವರಿಂದಾನೇ ಈ ಪ್ರವಚನ ಪ್ರಾರಂಭ ಆಗಿದ್ದು. ಅವ್ರು ಬಂದು ಒಂದೇ ಒಂದ್ಸಲಿ ಅವ್ರ ಮನೆಗೆ ಅವ್ರೊಬ್ಬರನ್ನ ಮಾತ್ರ ಅವ್ರು ಮಾತಾಡಿಸ್ತಿದ್ರು. ಇಡೀ ಆ ರೋಡಲ್ಲಿ ರಸ್ತೆಯಲ್ಲಿ ಅವ್ರ ಅಪ್ಪ ಅಮ್ಮನೂ ಸಹ ಮಾಡ್ತಾರೆ, ಇವ್ರನ್ನ ಮಾತ್ರ ಇವ್ರೊಬ್ರು ಒಳ್ಳೆಯವ್ರವ್ರೆ, ಇವ್ರು ಏನೋ ಚೆನ್ನಾಗಿ ಹೇಳ್ತಾರೆ, ತುಂಬಾ ಒಳ್ಳೆಯವ್ರವ್ರೆ ಅಂತ ಇವ್ರನ್ನ ಮಾತ್ರ ಮಾತಾಡ್ಸಿದ್ರು. ಇವ್ರಂದ್ರು ಒಂದೇ ಒಂದ್ಸಲಿ ಬನ್ನಿ, ಇಲ್ಲಿ ಸತ್ಸಂಗ ಅಂತಿದೆ ಬನ್ನಿ ಅಲ್ಲಿಗೆ ಅಂತ. ಅವ್ರು ಆ ತೀವ್ರವಾದ ದುಃಖ ಇರೋರಿಗೆ ಅದೇನು ಅರ್ಥ ಆಗಲ್ಲ. ಅದು ತೀವ್ರವಾದ ಪೆಟ್ಟು ಬಿದ್ದಿದ್ದಾಗ ಯಾವ ಸತ್ಸಂಗವ ಯಾವ ಮಹಾತ್ಮರ ವಾಕ್ಯಗಳು ಏನೂ ಹಿಡಿಯಲ್ಲ. ಆತರ ಆಗಂತವ್ರು ಯಾರೋ ಕೋಟಿ ಜನ್ಮದ ಸುಕೃತ. ಎಲ್ಲೋ ವಾಲ್ಮೀಕಿ ಮಹರ್ಷಿಗಳಿಗೆ ಆ ರೀತಿ ಅನ್ಸಿದ್ದು. ನಾರದ ಮಹರ್ಷಿಗಳ ಭೇಟಿಯಾಗಿ ಪರಿವರ್ತನೆ ಆದ್ರು. ತುಳಸಿದಾಸ್ ಅವ್ರ ಆತರ ಎಲ್ಲರಿಗೂ ಜಗತ್ತಲ್ಲಿ ಆಗಲ್ಲ. ಎಲ್ಲರೂ ಪೆಟ್ಟು ಬಿದ್ದವ್ರು ಎಲ್ಲಾರ್ಗುನು ನೇರವಾಗಿ ಜ್ಞಾನಕ್ಕೆ ಭಕ್ತಿಗೆ ಬರ್ತಾರೆ ಅನ್ನೋದು ಬಹಳ ಕಷ್ಟ. ಹಾಗಾಗಿ ಅವರು ಆಚೆನೆ ಬರ್ತಿರ್ಲಿಲ್ಲ. ಕೊನೆಗೆ ಅವ್ರಂದ್ರು ಗುರುಗಳಿಗೆ ಅಂದ್ರು, ಸದಾಶಿವ ಗುರುಗಳೇ ಅವ್ರು ಬಹಳ ತುಂಬಾ ದುಃಖದಲ್ಲಿದ್ದಾರೆ, ಇಡೀ ಮನೆನೆ ಅಸ್ತವ್ಯಸ್ತ ಆಗ್ಬಿಟ್ಟಿದೆ, ಒಂದು ಸಲಿ ನೀವು ಅಲ್ಲಿಗೆ ಬನ್ನಿ ಅವ್ರ ಮನೆಗೆ ಅಂತ. ಅಪ್ಪಾಜಿ ನಾವ್ ಬಂದ್ ಏನ್ ಮಾಡೋದ್ರಿ, ಅಲ್ಲೇನ್ ಬೇಡ ಅಂತ. ಇಲ್ಲ ಬನ್ನಿ ಅಂತ ಬಹಳ ಹಿಂಸೆ ಮಾಡಿ ಕರ್ಕೊಂಡೋದ್ರು ಅವ್ರ ಮನೆಗೆ. ಅವತ್ತು ಬಾಕ್ಲು ತೆಗ್ದಿದ್ದು ಅವತ್ತು ಅವ್ರು ಸೂರ್ಯನ ಬೆಳಕು ನೋಡಿದ್ದು. ಅಲ್ಲಿವರೆಗೂ ಸೂರ್ಯನ ಬೆಳಕೆ ನೋಡಿಲ್ಲ ಅವ್ರು. ಅವಾಗ ಅವ್ರಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಹೌದು ನಾನು ಇನ್ಮೇಲೆ ಸತ್ಸಂಗಕ್ಕೆ ಹೋಗ್ಬೇಕು ಅನಿಸ್ತವ್ರಿಗೆ. ಆ ರೀತಿ ಅವ್ರು ಆಮೇಲಿಂದ ನಿಧಾನ ಸತ್ಸಂಗಕ್ಕೆ ಬರಕ್ ಪ್ರಾರಂಭ ಮಾಡಿದ್ರು. ಬರ್ತಾ ದುಃಖದ ಆವೇಗ ಕಡಿಮೆ ಆಯ್ತು, ಎಲ್ಲವೂ ಕಡಿಮೆ ಆಯ್ತು, ಬದುಕು ಸರಳವಾಗ್ತಾ ಬಂತು. ಆ ರೀತಿ ಯಾಕೆ ಹೇಳ್ತಿದ್ದೆ ಅಂದ್ರೆ ಬದುಕು ಅಸ್ತವ್ಯಸ್ತ ಆಗ್ಬಿಡತ್ತೆ. ನಾನು ಏನೋ ತಿಳ್ಕೊಂಡಿದೀನಿ, ಏನೋ ಅಧ್ಯಾತ್ಮ ಮಾಡ್ತಿರ್ತೀನಿ ಅಂತ ಬಹಳ ಆರಾಮ್ ಅನ್ಕೋಬೇಡ. ಬದುಕು ಅಷ್ಟು ಸುಲಭ ಇಲ್ಲ. ಹಂಗಿದ್ದೀರ ಯಾಕೆಲ್ಲ ಮಹಾತ್ಮರು 5 ವರ್ಷಕ್ಕೆ ಯಾಕೆ ಮನೆ ಬಿಟ್ಟು ಹೋಗ್ಬೇಕಿತ್ತು, 7 ವರ್ಷಕ್ಕೆ ಯಾಕೆ ಮನೆ ಬಿಟ್ಟು ಹೋಗ್ಬೇಕಿತ್ತು? ನಮ್ಮ ಅಪ್ಪ ಅವ್ರಿಗೆ ಏನ್ ಕಡಿಮೆ ಆಗಿತ್ತು? ಅವ್ರಿಗೇನ್ ಕಡಿಮೆ? ಅವ್ರಿಗೆ ಯಾವ ವೈರಾಗ್ಯ ಕಡಿಮೆ ಇದೆಯಾ? ಏನ್ ಅವ್ರಿಗೆ ಕಡಿಮೆ ಇದೆ? ಅವ್ರಿಗೆ ಏನೋ ಸಾಧನೆ ಬೇಕಾಗೇ ಇಲ್ಲ. ಅವತಾರ ಪುರುಷರು, ಶತಮಾನದ ಸಂತರು. ಅವ್ರು ಬೇಡ ಅನಿಸ್ತು ಜಗತ್ತು, ಪ್ರಪಂಚದ ಅವ್ರ ತಂದೆ ತಾಯಿನ ಅವ್ರ ಜೀವಮಾನ ಪೂರ್ತಿ ನಿನ್ ತಂದೆ ತಾಯಿ ಅನ್ಲಿಲ್ಲ. ಯಾಕೆ ಅಂದ್ರೆ ಅದು ಬರುತ್ತೆ ಒಳಗಡೆ ಮೋಹ ಮಮಕಾರಗಳು. ಅಷ್ಟು ಸುಲಭ ಅಲ್ಲ. ನನ್ ಮೋಹ ಮಮಕಾರನ ಕಳ್ಕೊತೀನಿ ಅನ್ನೋದು ಅದು ಗುರು ಕರುಣೆ ಇದ್ರೆ ಮಾತ್ರ ಅಂತ ಮಹಾತ್ಮರು ಮನೆ ಬಿಟ್ರು. ಗುರುವಿನ ಹತ್ರ ಬಂದು 3 ದಿನ 4 ದಿನ ನಾನ್ ಏನ್ ಮಾಡಿದ್ರು ವಾಪಸ್ ಹೋಗೋದಿಲ್ಲ ಅಂತ. ಅಂತಹ ಅಷ್ಟು ತೀವ್ರವಾಗಿ ಮಾಡಿದ್ರೆ ಆತ್ಮಜ್ಞಾನ ಆಗೋದು. ನಾವು ಅದ್ರ ಮಧ್ಯದಲ್ಲೇ ಇದೀವಲ್ಲ, ಎಷ್ಟು ಎಚ್ಚರಿಕೆ ಆಗಿರ್ಬೇಕು, ಎಷ್ಟು ತೀವ್ರತೆ ಇರ್ಬೇಕು ಅಂತ. ಈ ಜ್ಞಾನ ಚಿಂತನ ನಾವು ಈಗ ಅಂತಿಮವಾದ ಅನುಭವ, ಇದು ಶ್ರೇಷ್ಠವಾದ ಅನುಭವ. ಈ ಅನುಭವಕ್ಕಿಂತ ಇನ್ಯಾವುದೂ ಇಲ್ಲ. ಪುನಃ ಅವರು ಜೀವನ ಚೆನ್ನಾಗಾಯ್ತು, ಸತ್ಸಂಗಕ್ಕೆ ಬರ್ತಾ ಅವ್ರ ದುಃಖಗಳೆಲ್ಲ ಕಡಿಮೆ ಆಯ್ತು, ಮಕ್ಳುಗಳೆಲ್ಲ ದೊಡ್ಡವರಾದ್ರು, ಒಳ್ಳೆ ಕೆಲ್ಸ ಸಿಕ್ತು, ಎಲ್ಲ ಸಿಕ್ತು, ಸತ್ಸಂಗ ಬೇಡ ಅನ್ಸಕ್ ಪ್ರಾರಂಭ ಆಗತ್ತೆ. ಎಲ್ಲಾ ಗುರುಗಳ ಹತ್ರ ದುಃಖಿಯಾಗೆ ಬರ್ತಾರೆ, ತಾಪವಾಗಿ ಬರ್ತೀವಿ, ಸತ್ಸಂಗ ಕೇಳ್ತಿರ್ತೀವಿ. ತಾಪ ಎಲ್ಲ ಸರಿ ಆದ ತಕ್ಷಣ ಗುರುಗಳು ಹೋಗ್ಲಿ ಎಲ್ಲ ಸರಿ ಮಾಡ್ತಾರೆ. ಗುರುಗಳು ಎಲ್ಲಾ ಜೀವನವನ್ನ ಸರಿ ಮಾಡ್ತಾರೆ. ಮಾಡಿದ ತಕ್ಷಣ ಅದ್ರಲ್ಲೇ ಪುನಃ ತನ್ಮಯತೆ, ಜ್ಞಾನವನ್ನ ಪಡಿಬೇಕು, ಆತ್ಮಜ್ಞಾನವನ್ನ ಪಡಿಬೇಕು ಅನ್ನೋದು ಹೊರಟೇ ಹೋಗುತ್ತೆ. ಹಾಗಾಗಿ ಆ ಬಯಕೆನ ಉಳಿಸ್ಕೊಳ್ಳೋದು ಅತ್ಯಂತ ಕಷ್ಟ. ಆ ರೀತಿ ಬಯಕೆನ ಉಳಿಸ್ಕೊಳ್ಳೇಬೇಕು. ಅದಕ್ಕೆ ಹಗಲಿರುಳು ಜ್ಞಾನ ಚಿಂತನೆ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಭಕ್ತಿ ಬೇಕು. ನಿಮಗೆ ಯಾವ ಗುರುಗಳು ಇಷ್ಟ ಇದಾರೋ ಆ ಗುರುಗಳನ್ನ ಅವರಲ್ಲಿ ತನ್ಮಯವಾಗಿ ಅರ್ಪಿಸ್ಕೊಳ್ಳಿ. ಅದನ್ನ ಯಾರ್ಯಾರಿಗೂ ಅರ್ಪಿಸ್ಕೊಂಡಿದ್ದೀರಾ, ಹೆಂಡತಿ ಅರ್ಪಿಸ್ಕೊಂಡಿದೀವಿ ಅನ್ನೋದು ಗೊತ್ತಿಲ್ಲ, ಬೇರೆಯವ್ರಿಗೆಲ್ಲ ಗೊತ್ತಾಗ್ತಿರತ್ತೆ. ಏನ್ ಅವ್ರ ಹೆಂಡ್ತಿದ್ ಅಷ್ಟೊಂದ್ ಮೋಹ, ಅವ್ನ್ ನೋಡು ದುಡ್ಡಿಗೆ ಎಷ್ಟ್ ಇದ್ ಮಾಡ್ತಿದ್ದಾರೆ, ನಾನ್ ಮಾತ್ರ ಹಂಗಲ್ಲ, ನನ್ ಮನಸ್ಸು ಅದ್ ಮೋಸ ಮಾಡ್ತಿರತ್ತೆ, ಅವರಿಂದ ಜಾಸ್ತಿ ನಾನೇ ಮಾಡ್ತಿರ್ತೀನಿ. ಆ ಮೋಹ ಮಮಕಾರ ಹೆಂಡತಿಗೆ ಅರ್ಪಿಸ್ಕೊಂಡಿದೀನಿ, ಮಕ್ಳಿಗೆ ಅರ್ಪಿಸ್ಕೊಂಡಿದೀನಿ, ಮನೆಗೆ, ಗಾಡಿಗೆ, ಮೊಬೈಲ್ಗೆ, ಎಲ್ಲದಕ್ಕೂ ಅರ್ಪಿಸ್ಕೊಂಡಿದೀನಿ. ಅವೆಲ್ಲವೂ ದುಃಖ ಕೊಡುತ್ತೆ. ಅದನ್ನ ತೆಗೆದು ಗುರುವಿಗೆ ಅರ್ಪಿಸು. ಅಮೃತ ಪುತ್ರರಾಗ್ತೀವಿ ನಾವು, ಆತ್ಮವಸ್ತು ಆಗ್ತೀವಿ, ಬ್ರಹ್ಮಜ್ಞಾನಿಗಳಾಗ್ತೀವಿ. ಅದ್ರಿಗಿಂತ ಶ್ರೇಷ್ಠ ಏನಿದೆ ಬದುಕು? ಎಲ್ಲ ಬದುಕು ಬಹಳ ಸುಂದರವಾಗಿ ದೇವ ಕೊಟ್ಟಿರೋದಾನೆ ನನಗೆ. ಆ ದೇವನನ್ನ ಅನುಭವಿಸೋದಿಕ್ಕೆ ಅದನ್ನ ಯಾವ್ದಾವ್ದಕ್ಕೋ ಇಟ್ರೆ ಅದು ಹೇಗೆ? ಅದು ಸಂಸಾರ ಮಾಡ್ಬೇಕು ಆಗಲ್ಲ, ಅವನ್ನ ಒಂದೇ ಸರಿ ಬಿಡಕ್ ಆಗಲ್ಲ. ಆದ್ರೆ ಎಷ್ಟ್ ಮಾಡ್ಬೇಕಷ್ಟಲ್ಲ, ತೀವ್ರವಾಗಿ ಅದ್ರೊಳಗಡೆನೆ ಮುಳುಗಿ ಹಗಲಿರುಳು ಬರೀ ಅದೇ ಮನಸ್ಸು ಚಿಂತೆಯನ್ನ ಮಾಡ್ತಿದ್ರೆ ಜ್ಞಾನ ಚಿಂತನ ಬರೋದ್ ಹೇಗೆ? ನಿಜಗುಣರ ಗ್ರಂಥ ಇದು ಶ್ರೇಷ್ಠವಾದ ಗ್ರಂಥ. ಇದನ್ನಿಟ್ಟು ದಿನಾ ಪೂಜೆ ಮಾಡಿ, ದಿನಾ ಇದನ್ನೆಲ್ಲ ಗಂಧದ ಕಡ್ಡಿ ಹಚ್ಚಿ
ದಿನಾ ಪ್ರವಚನಕ್ಕೆ ಒಳಗಡೆ ಬರ್ತಾ ಹೊಸ್ಲಿಗೆಲ್ಲ ನಮಸ್ಕಾರ ಮಾಡ್ಕೊಂಡೇ ಬರೋದು, ಗುರುಗಳು ಕೂತ್ಕೊಂಡಿದ್ ಜಾಗ ನಮಸ್ಕಾರ ಮಾಡೋದು, ಹೋಗಿದ್ ಜಾಗ ನಮಸ್ಕಾರ. ಇದ್ರಿಂದ ಏನಾರು ಆತ್ಮಜ್ಞಾನ ಬರುತ್ತಾ? ಇದೇನಾರು ಆತ್ಮಚಿಂತನನ? ಯಾರಿಗೆ ಒಳಗೆ ನನಗೆ ಈ ಬದುಕು ಸಾಕು ಈ ರೀತಿಯ ಬರೋರು ಮುಮುಕ್ಷುಗಳು, ಅದು ಗುರುಕರುಣೆ. ಅದಕ್ಕೆ ಗುರುಕರುಣೆ ಅನ್ಬೇಕು. ನಾನ್ ಸತ್ಸಂಗಕ್ಕೆ ಹೋದೆ, ಆಮೇಲಿಂದ ನನ್ ಜೀವನ ತುಂಬಾ ಚೆನ್ನಾಗಾಯ್ತು. ನಾವ್ ಗಂಡ ಹೆಂಡತಿ ಜಗಳ ಆಡ್ತಿದ್ವಿ, ಚೆನ್ನಾಗಾಯ್ತು. ನಮ್ ಮಕ್ಳು ಕೆಲ್ಸ ಇರ್ಲಿಲ್ಲ, ಮಕ್ಳು ಸಿಕ್ತು. ನಮ್ ಮಕ್ಳು ಮದ್ವೆ ಆಗಿರ್ಲಿಲ್ಲ, ಆಯ್ತು. ಇವೆಲ್ಲವೂ ಸತ್ಸಂಗದ ಪರಿಣಾಮನ, ಜ್ಞಾನ ಚಿಂತ ಸಾಧಕ ಆಗಿರೋ ಲಕ್ಷಣನ ಇದೆಲ್ಲ ಅಂತ ನಾವೇ ಪರೀಕ್ಷೆ ಮಾಡ್ಕೋಬೇಕು. ನನಗೆ ನಿಜವಾಗ್ಲೂ ಆತ್ಮಜ್ಞಾನ ಬೇಕಿದ್ಯಾ ಅಂತ ಮೊದಲು ಪರೀಕ್ಷೆ. ನನ್ನ ಮನಸ್ಸಿಗೆ ಬೇಕಾಗಿದ್ಯಾ ಅದು? ಅದಕ್ಕೋಸ್ಕರ ಅದನ್ನ ಎಲ್ಲವನ್ನೂ ಎದುರ್ಸಕ್ ಅದು ಸಾಮರ್ಥ್ಯ ಇದೆಯಾ? ಅಕ್ಕ ಮಹಾದೇವಿಯವರಿದ್ರು. ಎಲ್ಲವನ್ನೂ ದೇವನಿಗಾಗಿ ಏನ್ ಬೇಕಾದ್ರೂ ಅರ್ಪಿಸಕ್ ರೆಡಿ ಇದ್ರು. ಹಂಗಾದ್ರೇನೆ ಆತ್ಮಜ್ಞಾನ ಆಗೋದು. ಅವ್ರಿಗ್ ಮಾತ್ರ ಆ ರೀತಿ, ನಮಗ್ ಮಾತ್ರ ಇನ್ನೊಂದ್ ನಿಯಮ ಆಗ್ತಿಲ್ಲ. ಅವ್ರೊಬ್ರಿಗ್ ಮಾತ್ರ ಆತರ ಕಷ್ಟ ಪಡ್ಬೇಕು, ಅವ್ರಿಗೆ ಮಾತ್ರ ವೈರಾಗ್ಯ, ನಮಗಿಲ್ಲ ಅಂತಲ್ಲ. ಆ ಯಾರ್ಯಾರಿಗೆ ಆತ್ಮಜ್ಞಾನವನ್ನ ಪಡಿಬೇಕು ಅಂತ ಈ ರೀತಿ ಸಾಧಕ ಸ್ಥಿತಿ ಬರ್ಲೇಬೇಕು. ಹೊರಗಣ ವಿಷಯದ ಚಿಂತೆಯನ್ನು ಹೊರಗಡೆ ಬಿಡ್ಲೇಬೇಕು. ಹೊರಗಡೆದೂ ಮಾಡ್ಕೊಂಡು ಇಲ್ಲೂ ಆಗೋದಿಲ್ಲ. ಹೊರಗಣ ವಿಷಯದ ಚಿಂತೆಯನ್ನುಳಿದು ಬರಿಗತ ಗೋಷ್ಠಿಗಳಂತ ಯಾವ್ದಾವ್ದು ಅಂತ ನಾವೇ ನೋಡ್ಕೋಬೇಕು. ಬರಿಗತ ಗೋಷ್ಠಿಗಳು ಯಾವ್ದು ಅಂತ ನನಗೇ ಅನಿಸ್ಬೇಕು. ಸುಮ್ನೆ ಮಾತಾಡದೆ ನನ್ನ ದೇಹದ ಯಾವ ಭಾನನೂ ಹೋಗ್ಲಿಲ್ಲ. ಇನ್ನು ಎಷ್ಟೆಷ್ಟು ಅಧ್ಯಾತ್ಮ ಮಾತಾಡ್ತಿರ್ತೀವಲ್ಲ, ಅಲ್ಲೇ ಇನ್ನು ಅಹಂಕಾರ ಜಾಸ್ತಿ ಆಗತ್ತೆ. ಯಾಕೆ? ನಾನ್ ಹೇಳಿದ ರೀತಿ ಅವ್ರು ಕೇಳಲ್ಲ, ಅವ್ರು ಹೇಳಿದ್ದು ನಮ್ಗಿಷ್ಟ ಆಗಲ್ಲ, ನಾನ್ ಹೇಳೋ ರೀತಿ ಅವ್ರು ಹೇಳಲ್ಲ. ಇಲ್ಲೇ ಇನ್ನು ಅಹಂಕಾರ ಜಾಸ್ತಿ ಬೆಳೆಯುತ್ತೆ. ನಮ್ಮಪ್ಪವ್ರು ಅದೇ ಅಂತಿದ್ರು. ಅವ್ರು ಪಂಡಿತ ಗ್ರಂಥ ಬರ್ದಿರ್ತಾರೆ, ಯಾವ್ದು ಜಗನ್ಮಿಥ್ಯ, ಬ್ರಹ್ಮಸತ್ಯ, ಜಗನ್ಮಿಥ್ಯ ಅಂತ ಆ ಗ್ರಂಥವನ್ನ ಬರ್ದಿರ್ತಾರಲ್ಲ, ಆ ಗ್ರಂಥದ ಬಗ್ಗೆನ ಅಭಿಮಾನ ಬರುತ್ತದ. ಈ ಗ್ರಂಥ ನನ್ ಬಹಳ ಶ್ರೇಷ್ಠ, ಇದನ್ನೆಲ್ಲಾರು ಹೊಗಳ್ಬೇಕು, ಅದ್ರ ಬಗ್ಗೆ ಯಾರು ಇದನ್ ಮಾಡ್ಬಾರ್ದು. ಯಾವ್ದು ಮಿಥ್ಯ ಇದು ಅಂತ ಅದನ್ನ ಪ್ರೂವ್ ಮಾಡಕ್ಕೆ, ಅದನ್ನ ಮಾಡಕ್ಕೆ ಏನು ಇಡೀ ಗ್ರಂಥವನ್ನೇ ಬರ್ದಿರ್ತೀನಿ. ಇಡೀ ಜಗತ್ತು ಮಿಥ್ಯ, ನಾನ್ ಅನ್ನೋದು ಸತ್ಯ ಅಲ್ಲ ಅಂತ ಏನ್ ಮಾಡಿರ್ತೀನೋ ಅದ್ರ ಬಗ್ಗೆನೇ ಅಭಿಮಾನ ಬರುತ್ತೆ. ಆ ಅಭಿಮಾನ ಅನ್ನೋದು ಸೂಕ್ಷ್ಮಾತಿ ಸೂಕ್ಷ್ಮ. ಮತ್ತ ಅವನ್ನೆಲ್ಲ ಹೋಗ್ಬೇಕಾಗಿದೆ. ಅದು ಹೋಗ್ಬೇಕಂದ್ರೆ ಆತ್ಮಜ್ಞಾನ. ಆ ಆತ್ಮಜ್ಞಾನಕ್ಕಾಗಿ ಬದುಕನ್ನ, ನನ್ನ ದೇಹ ಮನಸ್ಸು ಎಲ್ಲವೂ ಪವಿತ್ರ ಆಗ್ಬೇಕು. ಪವಿತ್ರ ಆಗೋದು ಗುರು ಧ್ಯಾನದಿಂದ, ಗುರುಸ್ಮರಣೆಯಿಂದ ತಾನೇ ಪವಿತ್ರ ಆಗುತ್ತೆ. ಆ ಪವಿತ್ರವಾದ ಮನಸ್ಸಿಗೆ ಈ ರೀತಿಯಾದ ಜ್ಞಾನ ಚಿಂತನ ಬರುತ್ತೆ. ಒಂದೇ ಸಲ ಜ್ಞಾನ ಚಿಂತನ ಬರುತ್ತೆ ಅಂತ ಇಲ್ಲ. ಶ್ರವಣಾದಿಯನ್ನ ನಾನು ಹೇಗ್ ಮಾಡ್ತೀನೋ ಹಾಗೆ ಮನನ ಬರುತ್ತೆ. ಶ್ರವಣವನ್ನ ಮಾಡೋದಕ್ಕೆ ಹಿಂದಿನ ದಿನ ನಮ್ಮ ಬದುಕು ಹೇಗಿರುತ್ತೋ ಒಂದಕ್ಕೊಂದು ಪೂರಕ ಅವೆಲ್ಲವೂ. ಹಿಂದಿನ ರಾತ್ರಿ ಹಗಲು ರಾತ್ರಿ ಕೆಲವರಿಗೆ ಪರಿಭವದ, ಅವ್ರ ನಿದ್ರೆ ಬಂದಿಲ್ಲ. ಎಷ್ಟೋ ಜನ ಮಹಾತ್ಮರಿಗೆ ರಾತ್ರಿ ಎಲ್ಲ ನಿದ್ರೆ ಇಲ್ಲ. ಯಾಕೆ? ಹೊರಟೋಗ್ತೀನಿ, ಸತ್ತೋಗ್ತೀನಿ, ಸಾವಂದ್ರೇನು, ನಮ್ಗದೆಲ್ಲ ಬಾಯಟ್ಟು ಶಬ್ದಗಳನ್ನ ಎಲ್ಲಾರ್ದು ಹೇಳ್ತೀವಿ ನಾವು. ಇದೇನ್ ನಮಗೇನ್ ಗೊತ್ತಿಲ್ವಾ? ಯಾರ್ಯಾರ ಕತೆ ಹೇಳಕ್ ಪ್ರಾರಂಭ ಮಾಡಿದ್ರೆ ಅವ್ರ ಮುಂದಿನ ಕತೆ ನಾವೇ ಹೇಳಿ ಮುಗಿಸ್ಬಿಡ್ತೀವಿ. ಆ ರೀತಿಯಲ್ಲಿ ಅದನ್ನೆಲ್ಲ ಯಾಕೆ ಅಧ್ಯಯನ ಮಾಡ್ಬೇಕು? ಮಹಾತ್ಮರ ಚರಿತ್ರೆ ಅಂದ್ರೆ ನಮಗೂ ಆ ರೀತಿ ಅಂತಃಕರಣ ಆಗ್ಬೇಕು. ಅವ್ರನ್ನ ಬೇಡ್ಕೋಬೇಕು ಎಲ್ಲಾ ಮಹಾತ್ಮರನ್ನು. ನೀವ್ ಯಾವ್ದಕ್ಕಾಗಿ ಬದುಕನ್ನ ನೀವು ಮೀಸಲಾಗಿಟ್ರೋ ನನ್ನ ಬದುಕು ಹಾಗೆ ಆಗ್ಬೇಕು. ನನ್ನ ಬದುಕು ಆತ್ಮಜ್ಞಾನಕ್ಕಾಗಿ ಮುಡುಪಾಗಿಡ್ಬೇಕು. ಮನಸ್ಸು ಅಹಂಕಾರಗಳು ಎಲ್ಲೆಲ್ಲೋ ದಾರಿ ತಪ್ಸುತ್ತೆ. ಅವುಗಳ ಆ ರೀತಿ ಆಗೋ ರೀತಿ ಮಾಡ್ಬೇಡಿ. ಆ ರೀತಿ ಹಗಲಿರುಳು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ ಈ ರೀತಿಯಾದ ಜ್ಞಾನ ಚಿಂತನವನ್ನ ಮಾಡಿ ಮನನ ಆಗ್ಬೇಕು. ಮನನಕ್ಕೆ ಬಹಳವಾದ ವಿಷಯಗಳು ಬೇಕಾಗುತ್ತೆ. ಯುಕ್ತಿ ಚಿಂತನಗಳು ಬೇಕು. ಆ ಯುಕ್ತಿ ಚಿಂತನಗಳು ಬೇಕು ಅಂದ್ರೆ ಶ್ರವಣಾದಿಗಳು ಕೋಟಿಪಟ್ಟು ಶ್ರವಣವಾಗ್ಬೇಕು. ಶ್ರವಣದ ಕೋಟಿಪಟ್ಟು ಮನನ. ಶ್ರವಣವನ್ನ ಕೇಳ್ಬೇಕಾದ್ರೇನೆ ಎಷ್ಟು ಏಕಾಗ್ರತೆ ಇರ್ಬೇಕಂದ್ರೆ ಯಾವುದರ ಬಗ್ಗೆಯೂ ನನಗೆ ಅದರದ ಅನುಭವ ಇರಬಾರ್ದು. ಕೂತಿರುವ ಅನುಭವ ಇರಬಾರ್ದು ನನಗೆ ಕೂತಿದ್ದಾಗ ನನಗೆ ಇಲ್ಲಿ ಕಾಲು ನೋವ್ತಿದೆ, ಇಲ್ಲಿ ನೋವ್ತಿದೆ, ಹೀಗೆ ಶ್ರವಣವನ್ನ ಕೇಳೇ ಇಲ್ಲ ಅಂತಾರೆ. ನಾನು ಇಲ್ಲಿ ಕೂತಿದ್ದೀನಿ, ಅಲ್ಲಿ ಯಾರೋ ಹೋಗ್ತಿದ್ದಾರೆ, ಅವ್ರು ಕಾಣಿಸ್ತಿದ್ದಾರೆ, ಯಾರೋ ಒಬ್ಬ ನನ್ ಪಕ್ಕ ಕೂತ್ಕೊಂಡ್ರು, ಇವ್ರೇನೋ ಇಡ್ತಿದ್ದಾರೆ. ಅದೇ ಹೊರಗಡೆದನಾರು ಕಡಿಮೆ ಮಾಡಿದೆ, ಇನ್ ಒಳಗಡೆ ಮನಸ್ಸು ಮಾತಾಡ್ತಿರುತ್ತೆ. ಕೇಳ್ಬೇಕಾದ್ರೇನೆ ಅಲ್ಲಿ ಹೇಳ್ಬೇಕಾದ್ರೆ ಇವ್ರು ಇದನ್ನ ಯಾಕೆ ಹೇಳ್ತಿದ್ದಾರೆ, ಇದು ಅವ್ರಲ್ವಾ ಹೇಳಿದ್ದು, ಇದನ್ನ ಅದಲ್ವಾ ಮಾಡಿದ್ದು, ಈಗಲ್ವಾ, ಒಳಗಡೆ ಮಾತಾಡ್ತಾನೆ ಇರುತ್ತೆ ಮನಸ್ಸು. ಆ ಮನಸ್ಸು ಯಾವಾಗ ಏಕಾಗ್ರತೆ ಮಾಡುತ್ತೋ, ಏನು ಗುರುಗಳು ನಿಜಗುಣರೇ ಹೇಳ್ತಿದಾರೋ ಅದೇ ರೀತಿ ಏಕಾಕಾರ ವೃತ್ತಿ ಆಗ್ಬೇಕಾಗತ್ತೆ. ಮನಸ್ಸು ಏಕಾಕಾರ ವೃತ್ತಿ ಆದ್ರೆ ತಾನು ಸ್ತಬ್ಧ ಆಗತ್ತೆ. ಯಾವಾಗ ಮನಸ್ಸು ಸ್ತಬ್ಧ ಆಯ್ತೋ ಅಹಂಕಾರವನ್ನು ಕಡಿಮೆ ಅಹಂಕಾರನು ನಿಲ್ಲುತ್ತೆ. ಯಾವಾಗ ಅಹಂಕಾರ ಆಯ್ತೋ ಆಗ ಆತ್ಮವಸ್ತು ತಾನೇ ಅಲ್ಲಿ ಪ್ರಕಟ ಆಗತ್ತೆ. ಹಾಗಾಗಿ ಈ ರೀತಿಯಾದ ಶ್ರವಣವನ್ನ ಕೇಳ್ಬೇಕಾದ್ರೇನೆ ನಾನು ಏಕಾಗ್ರತೆಯನ್ನ ಅನುಭವಿಸಿ ಸತ್ಯವಸ್ತುವನ್ನ ಅನುಭವಿಸಿದ್ರೆ ಮನನ ತನಗೆ ಮನಸ್ಸಿಗೆ ತನಗೆ ಬೇಕು ಅಂತ ಸ್ಟಾರ್ಟ್ ಆಗತ್ತೆ.
ಸಾಕು ಇದು ಹೊರಗಡೆದೆಲ್ಲ ಬೇಡ, ನಾನು ಅಂತರ್ಮುಖ ಆಗ್ಬೇಕು, ನಾನ್ ಚಿಂತನವನ್ನ ಮಾಡ್ಬೇಕು, ನಾನು ಅರಿವು ನಾನು ಅಂತಿದ್ದಾರೆ, ನನಗೆ ದೇಹಾದಿಗಳಿದೆ, ಹೇಗಿದು ಅಂತ ಅವನಿಗೆ ಅನ್ಸುತ್ತೆ. ಆ ರೀತಿ ಅನಿಸ್ದಾಗ ಅವನು ಮನನ ತಾನೇ ಮಾಡ್ತಾನೆ. ಅದಕ್ಕೆ ಗುರುಗಳ ಕರುಣೆ ಬರುತ್ತೆ. ಗುರುಗಳ ಕರುಣೆ ಯಾವಾಗ್ಲೂ ಇರುತ್ತೆ. ಗುರುಗಳ ಯಾವ್ದಾದ್ರು ಇವನು ಎಷ್ಟು ಪರದಾಡ್ತಿರ್ತಾನೋ ಅಷ್ಟು ಅದಕ್ಕೆ ಅವರು ಸಹಾಯ ಮಾಡ್ತಾರೆ. ಆ ರೀತಿ ಮನನವನ್ನ ಮಾಡಿದಾಗ ನಿಧಿಧ್ಯಾಸನ, ಆ ನಿಧಿಧ್ಯಾಸನದ ಅನುಭವ ಬಂದಾಗ ದೇಹದ ಭ್ರಮೆ ಹೋಗೋದು. ದೇಹ ನಾನಲ್ಲ ಅಂತ. ದೇಹ ಕೂತಿದೆ, ನನಗೆ ಅದರ ಅನುಭವ ಇಲ್ಲ. ದೇಹದ ಉಸಿರಾಟ ಆಗ್ತಿದೆ, ನನಗದರ ಅನುಭವ ಇಲ್ಲ. ದೇಹದಲ್ಲಿ ಏನೋ ಕಾಯಿಲೆ ಆಗಿದೆ, ನನಗ್ ಗೊತ್ತಿಲ್ಲ. ಹಾಗೆ ಮನಸ್ಸು ಮಾತಾಡ್ತಾ ಇದೆ, ಹಾಗಂತಿದೆ ಹೀಗಂತಿದೆ, ಆ ಮನಸ್ಸನ್ನು ನಾನು ನೋಡ್ತಿರ್ತೀನಿ. ಅಹಂಕಾರ ಇಡೀ ನನ್ನ ಜೀವತ್ವವನ್ನೇ ನಾನು ನೋಡ್ತಿರ್ತೀನಿ. ಜೀವನ ಯಾವ ಅನುಭವವೂ ನನಗಿರೋದಿಲ್ಲ. ಈ ರೀತಿಯಾದ ನಿಧಿಧ್ಯಾಸನ ಪ್ರತ್ಯೇಕತೆ ಮಾಡ್ಕೊಂಡು ಹೋಗ್ಲೇಬೇಕು. ನಾನು ಅಹಂಕಾರ ಆಗಿ ದೇಹ ನಾನಾಗಿ ಅಲ್ಲ, ದೇಹ ನಾನಲ್ಲ, ಇವು ನಾನಲ್ಲ ಅಂದ್ರೆ ಅವುಗಳು ಯಾವ್ದು ಅಷ್ಟು ಸುಮ್ನಾಗ್ ಬಿಡಲ್ಲ. ದೇಹಕ್ಕೆ ಒಂದು ಸಣ್ಣ ಬರೀ ತಲೆನೋವು ಬರ್ಲಿ, ನಾನು ಇದ್ದಂಗೆ ಅನ್ಸಲ್ಲ, ಬದುಕಿದೀನಿ ಇವತ್ತು ಅಂತಾನೆ ಅನ್ಸಲ್ಲ. ಆರಾಮ ಕುತ್ಕೊಂಡು ಪ್ರವಚನ ಕೇಳಿ ತಲೆನೋವಿದೆ, ಕಾಲು ಬಹಳ ನೋವಾಗ್ತಿದೆ, ದೇಹದಲ್ಲಿ ಏನೋ ಬಹಳ ಹೊಟ್ಟೆ ಏನೋ ನೋವು, ತುಂಬಾ ವಿಪರೀತ ನೋವು, ಅಲ್ಲ ಅಲ್ಲಿ ನೋಡೋಣ. ಯಾಕೆ? ಅದರ ಮೂಲ ಬೇರು ಅಹಂಕಾರದಲ್ಲಿದೆ. ಆ ಅಹಂಕಾರ ಹೋಗ್ಬೇಕಾಗಿದೆ. ಆ ಅಹಂಕಾರ ನಾನಲ್ಲ ಅನ್ಬೇಕಾಗಿದೆ. ಆ ಅಹಂಕಾರ ನಾನಲ್ಲ ಅನ್ನೋದಕ್ಕೆ ನಿಧಿಧ್ಯಾಸನದ ಅನುಭವ ಬರ್ಲೇಬೇಕು. ಪ್ರತ್ಯೇಕತೆ ಆಗ್ಲೇಬೇಕು. ದೇಹದ, ಮನಸ್ಸಿನ, ಅಹಂಕಾರದ ಪ್ರತ್ಯೇಕತೆ. ನಾನು ಇದೀನಿ ಹೌದು, ಆದ್ರೆ ಪ್ರತ್ಯೇಕತೆ ಬಹಳ ದೇಹ ಭ್ರಮೆ ಇದೆ, ಬಹಳ ಮನಸ್ಸಿನ ಭ್ರಮೆ ಇದೆ, ಬಹಳ ಅಹಂಕಾರದ ಭ್ರಮೆ ಇದೆ. ಹಾಗಾಗಿ ಈ ಹಗಲಿರುಳು ಈ ಚಿಂತನ ಬರ್ಬೇಕು. ಅದನ್ನ ಅವರು ನಿಜಗುಣರು ತಮ್ಮ ಬದುಕನ್ನೆಲ್ಲ ನಮ್ಮನ್ನ ಉದ್ಧಾರ ಮಾಡೋದಕ್ಕಾಗಿ ನಮಗೆ ಬಹಳ ಸುಲಭವಾಗಿ ಆತ್ಮಜ್ಞಾನವನ್ನ ಅನುಭವಿಸೋದನ್ನ ಅವರು ಹೇಳ್ತಾರಲ್ಲ. ಅವ್ರು ಹೇಳಿದ್ದನ್ನ ನಾವು ಎಷ್ಟು ಆರಾಮಾಗಿ ಅದನ್ನ ತಗೊಂಡು ಅದನ್ನ ಮಾಡ್ತೀವಲ್ಲ, ಅದು ಎಷ್ಟು ನಾವು ಅವ್ರಿಗೆ ಇದನ್ ಮಾಡ್ದಂಗಲ್ವ. ಅವರಿಗೆ ಅವ್ರು ಎಷ್ಟು ಕರುಣೆಯಿಂದ, ಅವ್ರು ಎಷ್ಟು ಅಪಾಪಿಯಿಂದ ಬೇಗ ಉದ್ಧಾರ ಆಗಿ ಬೇಗ ಜೀವನವನ್ನ ಇದನ್ನ ಬ್ರಹ್ಮ ದೇವರನ್ನಾಗಿ ಮಾಡಿ ದೇವ ಸಾಕ್ಷಾತ್ಕಾರಕ್ಕಾಗಿ ಬದುಕನ್ನ ಇಡಿ ಅಂತ ಅವ್ರು ಹೇಳ್ತಿದ್ದಾರೆ. ನಾವು ಅದನ್ನ ಬಹಳ ಆರಾಮಾಗಿ, ಅವ್ರ ಪಾಪ ಅವರಿಗೆ ಆಗಿನ ಕಾಲದಲ್ಲಿ ಏನೂ ಅನುಕೂಲತೆಗಳಿಲ್ಲ. ಅಂಥದ್ರಲ್ಲಿ ಅವ್ರು ಎಲ್ಲವೂ ತಾಳೆಗರಿ ಎಷ್ಟೋ ಗ್ರಂಥಗಳನ್ನ ಅವ್ರು ಓದಿದ್ದಾರೆ. ಅವ್ರು ಯಾಕೆ? ನಮ್ಮ ಮೋಕ್ಷಗಳಿಗೋಸ್ಕರ ಅವ್ರು ಅಷ್ಟೊಂದೆಲ್ಲ ಕರುಣೆ ಮಾಡಿದ್ದಾರೆ. ನಾವ್ ಏನೂ ಕಷ್ಟ ಪಡೋ ಹಾಗಿಲ್ಲ. ಅವ್ರು ಏನ್ ಹೇಳ್ತಾರೋ ಆ ರೀತಿ ಸುಮ್ಮನೆ ಚಿಂತನ ಮಾಡೋದನ್ನು ನಾವು ಉದಾಸೀನ ಮಾಡಿದ್ರೆ ನಮ್ಮಷ್ಟು ದುಃಖಿ ಇನ್ಯಾರಾಗ್ತಾರೆ ಮುಂದೆ ಜಗತ್ತಲ್ಲಿ? ಯಾವಾಗ ಈ ಬದುಕು ಹೊಟ್ಟೋಗುತ್ತೋ ಗೊತ್ತಿಲ್ಲ, ಮುಂದೆ ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ. ಅದು ಅವೆಲ್ಲ ಸುಮ್ನೆ ನಾವೆಲ್ಲ ಕಲ್ಪನೆಗಳು. ನಾನು ಇಲ್ಲೆಲ್ಲ ಬಹಳ ಚೆನ್ನಾಗಿ ಸತ್ಯವಾಗಿ ನುಡ್ದಿದ್ದೀನಿ, ಬಹಳ ಚೆನ್ನಾಗಿ ಪ್ರವಚನ ಕೇಳಿದೀನಿ, ಮುಂದೆ ನನ್ಗೆ ಒಳ್ಳೆ ಜನ್ಮ ಕಲ್ಪನೆ ಮಾಡು ಅಷ್ಟೇನೆ. ನೀನೇ ಊಹಿಸ್ಕೊ, ಮುಂದೆ ಏನಾಗ್ತೆ ಏನು ಗೊತ್ತಿಲ್ಲ. ಅದನ್ನ ಯಾರು ತಪ್ಸಕ್ಕೂ ಆಗಲ್ಲ. ಈಗ್ಲೇ ಇಲ್ಲಿ ಈಗ ಏನು ಒಳ್ಳೆ ಜನ್ಮ ಇದೆ ಈಗ ಬಿಟ್ಬಿಡೋದು. ಈಗ ಏನೂ ಇಲ್ಲ, ಈಗ ಗುರುಕರ್ಣ ಇಲ್ಲ, ಮುಂದೆ ಒಂದು ದಿನ ಆತ್ಮಜ್ಞಾನ ಪಡಿತೀನಿ, ಮುಂದಿನ ಜನ್ಮ ನಂದು ಒಳ್ಳೇದ್ ಬರುತ್ತೆ ಅಂದ್ರೆ ಎಷ್ಟು ನಾನು ಮೂರ್ಖರಾಗಿ ಮಾತಾಡ್ತೀವಲ್ಲ, ಎಷ್ಟು ವಿಚಾರನೆ ನಮ್ದು ತಪ್ಪಿದೆಯಲ್ಲ. ಹಾಗಾಗಿ ಈ ಬದುಕು, ಇಂದ್ರಿಯ, ದೇಹ ಎಲ್ಲವೂ ಸಶಕ್ತ ಇದ್ದಾಗ ಪ್ರತ್ಯೇಕತೆ ಮೊದ್ಲಾಗ್ಲೇಬೇಕು. ಆ ಪ್ರತ್ಯೇಕತೆ ಆಗ್ಬೇಕಂದ್ರೆ ಗುರುವಿನ ಧ್ಯಾನ ಹಗಲಿರುಳು ನಡಿಲೇಬೇಕು. ಆ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ದೇಹದ ಯಾವ ದುಃಖಗಳು ಹೋಗೋದಿಲ್ಲ. ಹಾಗಾಗಿ ಈ ನಿಧಿಧ್ಯಾಸನ ಬರ್ಬೇಕು. ಆ ನಿಧಿಧ್ಯಾಸನ ಬರ್ಬೇಕು ಅಂದ್ರೆ ಈ ರೀತಿಯಾದ ಚಿಂತನ. ಈಗೇನು ಸೂತ್ರ ಪ್ರಾರಂಭ ಮಾಡಿದಾರಲ್ಲ, ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದು ನಿಗಮೋಕ್ತಿ. ಇನ್ನೇನು ಇಲ್ಲ. ಬ್ರಹ್ಮಜ್ಞಾನ ಅಂದ್ರೆ ಅದೇ. ನೀನೇ ಆತ್ಮವಸ್ತು ಅಂತ ಯಾರು ದೃಢವಾಗಿ ನಂಬಿ ಅದೇ ಇದರಲ್ಲಿ ಅನುಭವದಲ್ಲಿ ಉಳಿತೀವೋ ಅದೇ ಆತ್ಮಜ್ಞಾನ. ಆದ್ರೆ ಆ ರೀತಿ ಅನುಭವದಲ್ಲಿ ಈ ದೇಹಾದಿಗಳು ಇರೋದಕ್ಕೆ ಬಿಡೋದಿಲ್ಲ. ನನಗೆ ದೇಹದಿಂದ ಇದ್ದೀನಿ ಅಂತ ಅನುಭವ ಇದೆ, ಅಹಂಕಾರದಿಂದ ಇದ್ದೀನಿ ಅಂತ ಅನುಭವ ಇದೆ, ಜೀವ ನಾನು, ಹೆಣ್ಣು ನಾನು, ಇಂಥದೆಲ್ಲ ಅನುಭವ ಇದೆ. ಆತ್ಮವಸ್ತು ನಾನು ಅಂತ ಸುಮ್ನೆ ಒಂದು ನಂಬಿಕೆ. ಗುರುಗಳು ಇವರೆಲ್ಲ ಹೇಳ್ತಿದಾರಲ್ಲ, ಒಂದು ನಂಬಿಕೆ. ಅದಕ್ಕೆ ಅವ್ರು ಇದರಿಂದ ಮೊದಲು ನಾನಲ್ಲ ಅನ್ನೋ ಅದನ್ನ ಇದರಿಂದ ಹೇಗೆ ನಾನು ಈ ಭ್ರಮೆಯಿಂದ ದೂರ ಮಾಡ್ಕೊಳ್ಳೋದು, ದೇಹ ಭ್ರಮೆ ಇವುಗಳ ಭ್ರಮೆನ ಹೇಗೆ ದೂರ ಮಾಡೋದು, ಯಾಕೆ ನೀನಲ್ಲ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತಿದ್ದಾರೆ. ಅರಿವೆ ತಾನೆಂದು ನಂಬಿನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದು ನಿಗಮೋಕ್ತಿ. ಎಲ್ಲಾ ಉಪನಿಷತ್ತುಗಳು ಇದನ್ನೇ ಹೇಳ್ತಿರೋದು. ಅವರು ಇದನ್ನ ಕನ್ನಡದಲ್ಲಿ ನಿಜಗುಣರು ನಮಗೆ ಇಷ್ಟು ಕನ್ನಡದಲ್ಲಿ ಇಷ್ಟು ಯಾವ ಉಪನಿಷತ್ತುಗಳಲ್ಲಿ ಹಿಂಗೆ ಕ್ರಮಬದ್ಧವಾಗಿ ಹೇಳಿರೋದ್ ಕಡಿಮೆ, ಬಹಳ ಚೆನ್ನಾಗಿ. ಅದಕ್ಕೆ ನಿಜಗುಣರನ್ನ ನಾವು ಅದನ್ನ ಹೇಳೋದು. ಕೋಟಿ ಕೋಟಿ ಜನ್ಮದ ಸುಕೃತ ಒದಗ್ ಬಂದಿದೆ ನಮ್ಗೆ ಇಂಥ ಗ್ರಂಥ. ಇಂದ ಕೈ ಹಿಡಿದು ನಿಧಾನವಾಗಿ ದೇಹದ ಭ್ರಮೆ, ಮನಸ್ಸಿನ ಭ್ರಮೆ, ಅಹಂಕಾರದ ಭ್ರಮೆನ ಹೋಗಲಾಡಿಸ್ತಿದಾರಲ್ಲ, ಅವರಿಗೆ ನಾವು ಕೋಟಿ ಜನ್ಮದ ಕೃತಜ್ಞತೆ. ಅವರಿಗೆ ನಾವು ಒಂದೇ ಒಂದು ಏನ್ ನಾವು ಮಾಡ್ಬೋದು ಅಂದ್ರೆ
ಆತ್ಮ ವಸ್ತುವನ್ನ ಅನುಭವಿಸೋದೇ ನಾವು ಅವ್ರಿಗೆ ಕೊಡುವ ಗುರುಕರುಣೆ. ಅವ್ರ ಅಷ್ಟು ಏನು ಹಪಾಹಪಿಯಿಂದ ತುಂಬಾ ಪ್ರೀತಿಯಿಂದ ಕರುಣೆಯಿಂದ ನಮಗೆ ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರಪುವ ಆಲಾಪ ಅವರಿಗೆ ಆಲಾಪ ಅವರಿಗೆ ಆತ್ಮಜ್ಞಾನವನ್ನ ಅನುಭವಿಸಿ ಅಂತ ಅದನ್ನ ಅನುಭವಿಸಿದ್ರೆ ಅದೇ ನಾವು ಅವ್ರಿಗೆ ಕೊಡುವ ಗುರುಕರುಣೆ. ಅದನ್ನ ಬಿಟ್ಟು ನಾವು ಅದನ್ನ ಗ್ರಂಥವನ್ನ ತುಂಬಾ ಶುಚಿಯಾಗಿ ತುಂಬಾ ಭಕ್ತಿಯಿಂದ ದಿನಾ ನಮಸ್ಕಾರ ಮಾಡಿ ವ್ಯಾಸಪೀಠದ ಮೇಲೆ ಇಟ್ಟು ದಿನಾ ಗಂಧದ ಕಡ್ಡಿ ಇಟ್ಟು ಪೂಜಾ ಮಾಡೋದು ಪಾರಾಯಣ ಮಾಡೋದು ಅಲ್ಲ. ಅವ್ರು ಏನ್ ಹೇಳ್ತಿದಾರೋ ಆ ಅನುಭವವನ್ನ ನಾವು ಅನುಭವಿಸೋದೇ ಅವ್ರಿಗೆ ಕೊಡುವ ಗುರುಕರುಣೆ. ಗುರುವಿಗೆ ನಾವೇನಾದ್ರೂ ಗುರುಕರುಣೆ ಅವ್ರಿಗೆ ಏನಾದ್ರು ಗುರುದಕ್ಷಿಣೆ ಅಂತ ನಾವೇನಾದ್ರು ಕೊಡೋದಿದ್ರೆ ನಾನೂ ಆತ್ಮವಸ್ತುವನ್ನ ಅನುಭವಿಸೋದೆ ಅವ್ರಿಗೆ ಕೊಡುವ ಗುರುದಕ್ಷಿಣೆ. ಹಾಗಾಗಿ ಅವ್ರು ಇಲ್ಲಿ ಹೇಳ್ತಿದ್ದಾರೆ, ನೀನು ಆ ಬ್ರಹ್ಮ ವಸ್ತುನೇ ಇದೆಯಾ, ಇದನ್ನ ನಂಬು ದೃಢವಾಗಿ. ಗುರುವಿನ ಮಾತಿನಲ್ಲಿ ಅಪಾರ ವಿಶ್ವಾಸ ಇಡು. ದುಡ್ಡಿನ ಮೇಲೆ ವಿಶ್ವಾಸ ಇಟ್ಟಿದ್ಯಾ, ಹೆಂಡತಿ ಮೇಲೆ ಇಟ್ಟಿದ್ಯಾ, ಮಕ್ಳ ಮೇಲೆ ಇಟ್ಟಿದ್ಯಾ, ಮನೆ ಮೇಲೆ ಇಟ್ಟಿದ್ಯಾ, ಯಾವ್ದಾದ್ರ ಮೇಲೆ ಇಟ್ಟಿದ್ಯಾ, ನೀನೇ ನೋಡ್ಕೊ. ಎಲ್ಲೆಲ್ಲಿ ನಿನಗೆ ನೋವಾಗ್ತಿರುತ್ತಲ್ಲ, ಎಲ್ಲೆಲ್ಲಿ ಅಲ್ಲೇನಾರು ಅಲ್ಗಾಡೋದ್ರಾಗತ್ತಲ್ಲ, ಅದ್ರ ಮೇಲೆಲ್ಲ ಇಟ್ಟಿದ್ಯಾ ನೀನು. ಮೊಬೈಲ್ ಮೇಲೆ ಇಟ್ಟಿದ್ಯಾ, ಮೊಬೈಲ್ ಒಂಚೂರು ಬಿದ್ರೆ ನಮ್ಗೆ ನಾನೇ ಬಿದ್ದಂಗ ಆಗತ್ತಲ್ಲ, ಅದ್ರ ಮೇಲೆ ಇಟ್ಟಿದ್ಯಾ ವಿಶ್ವಾಸ. ಎಲ್ಲಾದ್ರ ಮೇಲೂ ಇಟ್ಟಿದ್ಯಾ ವಿಶ್ವಾಸ. ಗುರುಗಳೊಬ್ರ ಮೇಲೆ ಇಟ್ಟಿಲ್ಲ. ಆದ್ರೆ ಗುರುಗಳ ಹತ್ರ ಹೋಗಿ ಹೇಳ್ತೀವಿ ಮಾತ್ರ, ಗುರುಗಳೇ ನಿಮ್ಮನ್ ಬಿಟ್ಟು ಇನ್ಯಾರು ಇಲ್ಲ, ಎಲ್ಲಾ ನಿಮ್ ಮೇಲೆ ಭಾರ ಹಾಕಿದೀವಿ. ಯಾರು ಗುರುಗಳ ಮೇಲೆ ದೇವ್ರ ಮೇಲೆ ಭಾರ ಹಾಕಿರೋರು ಆತ್ಮಜ್ಞಾನಿಗಳೇ ಆಗ್ಬೇಕು. ದೇವರ ಮೇಲೆ ಭಾರ ಹಾಕಿರೋರು ದೇವರೇ ಆಗ್ತಾರೆ. ನಾವು ಬರೀ ಅದನ್ನ ಮಾತಾಡೋದು ಹೇಳೋದನ್ನ ಮಾಡಿದ್ರೆ ನಮ್ ಮನಸ್ಸು ಹಂಗ್ ಮಾಡ್ತಿರತ್ತೆ. ತಪ್ಪು ನಮ್ದಲ್ಲ, ನಮ್ ಮನಸ್ಸು ನಮ್ಗ್ ಮೋಸ ಮಾಡ್ತಿರತ್ತೆ, ಅದ್ ನಮಗ್ ಗೊತ್ತಾಗಲ್ಲ. ಆದ್ರೆ ಗುರುಗಳು ಹೇಳ್ತೀವಿ, ಗುರುಗಳೇ ನಿಮ್ ಮೇಲೆ ಭಾರ ಹಾಕಿದೀವಿ ನಾವು. ಗುರುಗಳ ಮೇಲೆ ಭಾರ ಹಾಕಿರೋರು ಆರಾಮಾಗಿರ್ತಾರೆ. ಅವ್ರ ಯಾಕೆ ಸಂಸಾರದ ಕಷ್ಟ ಪಡ್ತಾರೆ? ಯಾರು ಸಂಸಾರದಲ್ಲಿ ಕಷ್ಟ ಪಡ್ತಿರ್ತೀವಿ, ಬಹಳ ದುಃಖ ಆಗ್ತಿದೆ ಅಂದ್ರೆ ತಾನೇ ಮೈ ಮೇಲೆ ಹೊತ್ಕೊಂಡಿದ್ದಾನೆ, ನಾನೇ ಎಲ್ಲ ಮಾಡ್ತೀನಿ ಅಂತ ಅಹಂಕಾರ ಇದೆ, ಅದಕ್ಕೆ ಅವ್ನ್ ತಾಪ. ಯಾರು ಗುರುಗಳ ಮೇಲೆ ಭಾರ ಹಾಕಿ ಗುರುಗಳು ನಡೆಸ್ತಾರೆ, ಗುರುಗಳು ಮಾಡ್ತಾರೆ, ಗುರುಗಳಿಗೆ ಹೇಗ್ ಬೇಕೋ ಹಾಗ ಅವ್ರ ಜೀವನ ಮಾಡ್ತಾರೆ, ಆರಾಮ್ ಇರ್ತಾರೆ. ಹಾಗಾಗಿ ಆ ಗುರುವಿನ ಮತ್ತೆ ಆ ಗುರುಗಳ ಏನು ಕರುಣೆ ಅಂದ್ರೆ, ನೀನು ಆ ಬ್ರಹ್ಮ ವಸ್ತು ಇದೆಯಾ ಅದನ್ನ ಅನುಭವಿಸು, ನಂಬು. ಸ್ವಲ್ಪ ಗುರುವಿನ ಮಾತಿನಲ್ಲಿ ವಿಶ್ವಾಸ ಇಡೋ. ಅವ್ರ ಮಾತಲ್ಲಿ ಅವರೇ ನಿನ್ನನ್ನ ದಾರಿ ತಪ್ಪಿಸಿ ಏನೂ ಮಾಡ್ಬೇಕು ಅಂತಿಲ್ಲ, ನಿನ್ನನ್ನ ದೇವರನ್ನಾಗಿ ಮಾಡ್ಬೇಕಾಗಿದೆ. ನೀನು ಬಹಳ ದೇಹ ನಾನು, ಇಂಥವ್ ನಾನು, ಅಲ್ಪಜೀವಿ, ಹೆಣ್ಣು ಗಂಡು, ಇಂಥ ಜಾತಿಯವರು, ಓದಿರೋರು ತಿಳಿದಿರೋರು, ಶಾಸ್ತ್ರ ಗೊತ್ತಿಲ್ಲ, ಏನೇನು ವಿಪರೀತ ಭ್ರಮೆಗಳು, ಅವುಗಳನ್ನೆಲ್ಲ ಅನ್ಕೊಂಡು ಬಹಳ ಅಲ್ಪ ಮಾಡ್ಕೊಂಡಿದೆಯಲ್ಲ. ಹಾಗಿಲ್ಲ, ನೀನು ಅಖಂಡವಾದ ಬ್ರಹ್ಮ ಚೈತನ್ಯ ವಸ್ತು ಇದೆಯಾ, ಅರಿವಿನ ಸ್ವರೂಪ ಇದೆ, ಇದನ್ನ ನಂಬು. ಅರಿವು ನೀನೆಂದು ನಂಬಿ ನೀನ್ ಯಾವಾಗ ನಂಬುದೋ ಅದೇ ಆತ್ಮಜ್ಞಾನ. ನಂಬೋದು ಅಂದ್ರೆ ನಾನು ಮನಸ್ಸಿನಿಂದ ನಂಬೋದು, ಅಹಂಕಾರದಿಂದ ನಂಬೋದು ಅಲ್ಲ. ಇವುಗಳೆಲ್ಲ ಅಲ್ಲ ಅಂದಾಗ ಯಾವ ವಸ್ತು ಇದೆಯೋ ಅದರಲ್ಲಿ ದೃಢವಾಗಿ ನೆಲೆ ನಿಲ್ಲು. ಅದೇ ನಿಧಿಧ್ಯಾಸನ. ಆ ನಿಧಿಧ್ಯಾಸನ ಬರ್ಬೇಕು ಮುಂದೆ, ಅದೇ ತೂರ್ಯ ವಸ್ತು. ಅದೆಲ್ಲ ಗುರು ಕರುಣೆಯಿಂದ ಆಗುತ್ತೆ. ಹಾಗಾಗಿ ಬೆರೆತಿಲ್ಲ, ಅದನ್ ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ನೀನೇ ಬ್ರಹ್ಮ ವಸ್ತು ಅಂತ ಏನ್ ನಂಬ್ತಿಯಲ್ಲ, ಅದನ್ ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಏನ್ ಆ ಶಬ್ದಗಳನ್ನೆಲ್ಲ ಬಳಸ್ತೀವಿ ದೊಡ್ಡದಾಗಿ, ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಞಾನ, ಅದು ಇದು. ರಮಣ ಮಹರ್ಷಿಗಳಂತಾರೆ, ಇರದೇ ನೀನದು, ಅದೇನದು ಆಕಾರ ಈಕಾರ ಸಾಕ್ಷಾತ್ಕಾರ ಇಲ್ಲ. ನೀನ್ ಆ ಬ್ರಹ್ಮ ವಸ್ತು ಇದೆಯಾ, ನಂಬದ್ ಬೇಡ, ನಿನ್ನ ಅನುಭವದಲ್ಲಿದೆ ನೋಡು. ನೀನು ಮನಸ್ಸಾಗಿ ದೇಹ ಆಗಿ ನಂಬಬೇಡ, ನಿನ್ನ ಅನುಭವ ಆ ರೀತಿ ಇದೆ. ಅದನ್ನ ಇಲ್ಲಿ ಮುಂದೆ ಹೇಳ್ತಿದ್ದಾರೆ. ಹೇಗೆ ಈಗ ನನಗೆ ದೇಹಾದಿಗಳಿಂದ ಇದೀನಿ ಅಂತ ಗೊತ್ತಿದೆ, ಮನಸ್ಸಿನಿಂದ ಇದೀನಿ ಅಂತ ಗೊತ್ತಿದೆ, ಅಹಂಕಾರದಿಂದ ಇದೀನಿ ಅಂತ ಗೊತ್ತಿದೆಯಲ್ಲ, ಇದೇನ್ ನಾನು ಇದೀನಿ ಅಂತೀಯಲ್ಲ, ಇದ್ಯಾವುದೂ ನೀನಲ್ಲ. ಇದು ನಿನ್ನ ಸ್ವಭಾವ ಅಲ್ಲ. ನಿನ್ನ ಸ್ವಭಾವ ಅಲ್ದೇ ಇರೋದನ್ನ ನಿನ್ ಮೈ ಮೇಲೆ ಹಾಕೊಂಡು ನನಗೆಲ್ಲಾ ಇವುಗಳೆಲ್ಲ ಆಗ್ತಿದೆ ಅಂತಿದ್ಯಾ, ಇದ್ಯಾವುದೂ ನಿನ್ನ ಸ್ವಭಾವ ಅಲ್ಲ. ತನು ಇಂದ್ರಿಯಾಳಿ. ತನು ಮುಖ್ಯವಾಗಿ ದೇಹ ಭ್ರಮೆನೆ. ಈ ದೇಹ ಭ್ರಮೆನ ಈ ದೇಹ ಭ್ರಮೆ ಮೇಲೆ ಇನ್ನೆಲ್ಲಾ ಭ್ರಮೆಗಳು. ಇನ್ ಮುಂದಿನ ಸಂಸಾರ ಅಂತ ಇದೆಲ್ಲ ಇದ್ರ ಮೇಲೆನೆ. ಅದಕ್ಕೆ ಈ ದೇಹ ಭ್ರಮೆ ಹೋಯ್ತು, ಎಲ್ಲಾ ಭ್ರಮೆನೂ ಹೋಗುತ್ತೆ. ತನು ಇಂದ್ರಿಯಾಳಿ. ಏನು 10 ದಶೇಂದ್ರಿಯಗಳು, ಏನು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ತನು ಇಂದ್ರಿಯಾಳಿ ಅಸುವರ್ಗವನು. ಏನು ಪ್ರಾಣ ಇದೆಯಲ್ಲ, ಈ ಪ್ರಾಣವನ್ನು ಬಿಟ್ಟು ನಾನಲ್ಲ. ಈ ಅನುಭವವನ್ನ ಮಾಡ್ಲೇಬೇಕು. ಶ್ರವಣವನ್ನ ಕೇಳ್ತಾ ಇರ್ಬೇಕಾದ್ರೆ ಅದರ ಅನುಭವ ಬರ್ಲಿಲ್ಲ, ಮನನ ತಾನೇ ಪ್ರಾರಂಭ ಆಗತ್ತೆ. ದೇಹ ನಾನಲ್ಲ ಕೇಳ್ಬೇಕಾದ್ರೇನೆ ಅದರ ಅನುಭವ ಇರಬಾರ್ದು. ಯಾಕ್ ನಾನಲ್ಲ? ನಾನು ಅದನ್ನ ನೋಡ್ತೀನಿ, ಎದುರಿಟ್ಟು ನೋಡ್ತೀನಿ. ನನ್ನ ಬಾಲ್ಯವನ್ನ ನಾನು ನೋಡ್ತೀನಿ. ನಾನ್ ಮೊದ್ಲು ಇರ್ಲಿಲ್ಲ. ನಾನು ಒಂದು ದಿನ ತಾಯಿಯ ಗರ್ಭದಲ್ಲಿ ಬಂದೆ, ನನ್ನ ಬಾಲ್ಯ ಬಂತು, ಯೌವನ ಬಂತು, ಮುಪ್ಪಿಗೆ ಹೋಗ್ತಿದೆ. ಈ ರೀತಿ ನನ್ನ ದೇಹವನ್ನ ನೋಡ್ತಿದ್ದೀನಿ. ಅದು ಹಸಿವೆ ತೃಷೆಗಳಿಗಾಗತ್ತೆ, ಅದು ಕಾಮಕ್ರೋಧಗಳಿ ಎಲ್ಲಾ ಕಾಯಿಲೆ, ಇದು ಎಲ್ಲಾ ದೇಹ ಅನುಭವಿಸ್ತಿದೆ. ಬಾಲ್ಯದಿಂದ ಯೌವನಕ್ಕೆ ಬಂದಿದೆ, ತಾನೇ ಮುಪ್ಪಾಗ್ತಿದೆ,
ತಾನೇ ಆ ದೇಹ ಹೋಗ್ತಿದೆ ಮಾಡ್ತಿದೆ. ಈ ರೀತಿಯ ದೇಹವನ್ನ ನಾನು ನೋಡ್ತಿದ್ದೀನಿ. ಆ ದೇಹ ನಾನಲ್ಲ. ತನು ಇಂದ್ರಿಯಾಣಿ, ಏನು 10 ಇಂದ್ರಿಯಗಳನ್ನ ಬಳಸ್ತೀನಿ. ನನಗೆ ಇಂದ್ರಿಯಗಳನ್ನ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಬಳಸ್ತೀನಿ ಅಂತ ಗೊತ್ತಿಲ್ಲ. ಒಟ್ಟು ಸುಮ್ನೆ ಎಲ್ಲವನ್ನೂ ಬಳಸ್ತಾ ಇದ್ದೀನಿ ಅಷ್ಟೇ. ಎಲ್ಲಾ ಸೇರಿ ನಾನಿದ್ದೀನಿ. ಆ ಅಷ್ಟು ಏನೇನ್ ನನ್ಗಾಗುತ್ತೆ ಎಲ್ಲ ನನ್ಗಾಗುತ್ತೆ. ನನಗೇನಾದ್ರೂ ಈಗ ಕರ್ಮೇಂದ್ರಿಯ ಬಳಸ್ತಿದ್ದೀನಿ ಅನ್ಸತ್ತಾ? ಕಾಲ್ ಬಳಸ್ಬೇಕಾದ್ರೆ, ಕೈ ಬಳಸ್ಬೇಕಾದ್ರೆ, ನನಗೊಟ್ಟು ಕಾಲ್ ಬಳಸ್ತೀನಿ. ನನ್ ಕಾಲು, ನನ್ ಕೈ, ನನ್ ಮನಸ್ಸು, ನನ್ನ ಅಹಂಕಾರ, ನನ್ ಬುದ್ಧಿ, ನನ್ ಹಿಂದೆ, ಇವೆಲ್ಲ ಏನೇನ್ ನಾನು 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 ಅಂತೀಯಲ್ಲ, ಇದು ನೀನಲ್ಲ. ಅವುಗಳನ್ನ ಬಿಡು. ನಾನಲ್ಲ ಬಿಡು ಅಂದ್ರೆ ಎಲ್ಲೋ ತಗೊಂಡೋಗ್ ಬಿಡೋದಲ್ಲ. ನಾನಲ್ಲ. ಜ್ಞಾನದ ಚಿಂತನ ಅಂದ್ರೇನೆ ನಾನಲ್ಲ. ನೀನು ನಾನಲ್ಲ. ಹಾಗೆ ಈ ಇಡೀ ಜೀವನೇ ನಾನಲ್ಲ. ಯಾಕೆ ಈ ಜೀವ ಬರೀ ಎಚ್ಚರದಲ್ಲಿರ್ತಾನೆ, ಕನಸಿನಲ್ಲಿಲ್ಲ. ಈ ನಿದ್ರೆಯಲ್ಲಂತೂ ಇವನಿಗೆ ಏನೂ ಅಡ್ರೆಸ್ ಇಲ್ಲ. ಬರೀ ಎಚ್ಚರದಲ್ಲಿ ಬಹಳ ಇದೀನಿ ಅಂತ ಬಹಳ ತುಂಬಾ ಹಾರಾಡೋದು, ಮಾಡೋದು, ಹೋರಾಡೋದು, ಎಲ್ಲಾ ಮಾತಾಡೋದು ಎಲ್ಲ ಎಚ್ಚರದವನೇ. ಆ ಎಚ್ಚರನೇ ನಾನಲ್ಲ. ಆ ಎಚ್ಚರಕ್ಕೆ ಸಾಕ್ಷಿಯಾಗಿರುವ ಅರಿವು ನಾನು. ಈ ದೇಹಾದಿಗಳೆಲ್ಲ ಬರುತ್ತೆ ಹೋಗುತ್ತೆ. ಈ ದೇಹದ ಇಡೀ ಈ ವ್ಯಕ್ತಿಗೆ ಇಂದ್ರಿಯಗಳು, ಜೀವ ನಾನು ಅಂತ ಏನಿದೀನೋ ನನಗೆ ಇವೆಲ್ಲವುವೆ. ಆ ಜೀವನೇ ನಾನಲ್ಲ. ಈ ಜೀವ ಬರೀ ಮನೋಕಲ್ಪಿತ. ಇವನು ಬರೀ ಮನಸ್ಸಿನ ಭಾವನೆಗಳು. ಇವನು ಮನಸ್ಸನ್ನು ಬಿಟ್ಟು ಏನೂ ಇಲ್ಲ. ಅಹಂಕಾರ ಮನಸ್ಸಿನ ಸೃಷ್ಟಿ ಇದು. ಇದರಲ್ಲಿ ಅಹಂಭ್ರಮೆ ಅಂತ ಪ್ರಾರಂಭ ಆಗತ್ತಲ್ಲ, ಆ ಅಹಂಭ್ರಮೆಯ ಪ್ರತೀಕ ಈ ಪೂರ್ತಿ. ಈಗ ನಾನೇನು ಮಾತಾಡ್ತಾ ಇದ್ದೀನಿ, ಏನೆಲ್ಲ ಶ್ರವಣವನ್ನ ಹೇಳ್ತಾ ಇದ್ದೀನಿ, ಕೇಳ್ತಾ ಇರೋರು ನೀವು ಅಹಮಿಂದ, ಹೇಳ್ತಾ ಇರೋರು ಅಹಮಿಂದ. ಅಹಮಿಲ್ಲ, ಎರಡೂ ಇಲ್ಲ. ಇಬ್ರು ಕಾರ್ಯಗಳು ನಿಲ್ಲೇಬೇಕು. ಕೇಳ್ತಾ ಇದ್ದೀನಿ ಅನ್ನೋದು ನಿಮಗ್ ಹೋಗ್ಬೇಕು, ಹೇಳ್ತಾ ಇದ್ದೀನಿ ಅನ್ನೋದು ನನಗ್ ಹೋಗ್ಬೇಕು. ಇವೆರಡೂ ಹೋದಾಗ್ಲೇನೆ ಆತ್ಮಜ್ಞಾನ. ಎಲ್ಲಿವರೆಗೂ ಇದು ಸೂಕ್ಷ್ಮವಾಗಿ ಇರುತ್ತೋ ಅಲ್ಲಿವರೆಗೂ ಆತ್ಮವಸ್ತುವಿನ ಅನುಭವ ಇಲ್ಲ. ಎರಡೂ ಮರೆ ಆಗ್ಲೇಬೇಕು. ನಿದ್ರೆ ಬರ್ಬೇಕು ಅಂದ್ರೆ ಪೂರ್ತಿ ಎಲ್ಲ ಹೋಗ್ಲೇಬೇಕು. ದೇಹದ ಅನುಭವ ಹೋಗ್ಬೇಕು. ಏನಾದ್ರೂ ಸ್ವಲ್ಪ ಇದೆ ಅಂದ್ರೆ ನಿದ್ರೆ ಅಂತೀವ. ಹಾಗಾಗಿ ಇದೆಲ್ಲದರ ಅನುಭವ ಹೋಗ್ಲೇಬೇಕು. ಆ ರೀತಿ ಅನುಭವ ಹೋದಾಗ್ಲೇ ನಿದ್ರೆ. ಹಾಗೆ ಈಗ ಕೇಳ್ತಾ ಇದ್ದೀನಿ, ನಾನ್ ದೇಹಾದಿಗಳಾಗಿ ಕೇಳ್ತಿದ್ದೀನಿ, ಬುದ್ಧಿ ಕೇಳ್ತಿದೆ, ನನ್ನ ಮನಸ್ಸು ಈ ರೀತಿ ಇದೆ. ಇವೆಲ್ಲವೂ ಏನೇನ್ ಹೇಳ್ತಿದ್ದೀನಲ್ಲ, ಇವೆಲ್ಲವೂ ಮರೆಯಾಗ್ಲೇಬೇಕು. ಆ ಮರೆಯಾದಾಗ್ಲೇ ಆ ಆತ್ಮವಸ್ತುವಿನ ಅನುಭವ. ಯಾಕೆ ಮರೆಯಾಗಬೇಕು? ಅದು ನಾನಲ್ಲ. ನಾನು ಅಲ್ವೇ ಅಲ್ಲ. ನಾನೇ ತಗಲಿರ್ಲಿ. ನಾನು ಆತ್ಮವಸ್ತು ಇದ್ದೀನಿ, ನಾನು ಅರಿವು ಇದ್ದೀನಿ. ಸಾರಿ, ಸಮಯ ಆಗ್ಬಿಟ್ಟಿದೆ. ಪುನಃ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.